ಓಕೆ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈ ಸಮಯದಲ್ಲಿ ಕರ್ತನ ಚಿತ್ತ ಏನೆಂಬುದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ಕರ್ತನ ಚಿತ್ತ. ಕರ್ತನು ನಮ್ಮಿಂದ ಏನ್ ಬಯಸ್ತಾನೆ ನೋಡಿ. ನಮ್ಮ ಹೃದಯದಲ್ಲಿ ಅನೇಕ ಚಿತ್ತಗಳಿದಾವೆ, ಅನೇಕ ಇಷ್ಟಗಳಿದ್ದಾವೆ ಅಲ್ವಾ? ನಮ್ಮದೇ ಆದ ಆಕಾಂಕ್ಷೆಗಳು, ಆಸೆ, ಬಯಕೆಗಳೆಲ್ಲ ಉಂಟು. ನಮ್ಮ ಜೀವಿತ ಈ ರೀತಿ ಆಗ್ಬೇಕು, ನಾವು ಈ ರೀತಿಯಾಗಿ ಬದುಕಬೇಕು, ಈ ರೀತಿಯಾದ ಎಜುಕೇಶನ್ ನಮಗೆ ಸಿಗ್ಬೇಕು, ಈ ರೀತಿಯಾದ ಒಂದು ಫ್ಯಾಮಿಲಿ ನಮಗೆ ಸಿಗ್ಬೇಕು, ಈ ರೀತಿಯಾದ ಒಂದು ಕೆಲಸ ಮತ್ತು ಆರ್ಥಿಕ ವ್ಯವಸ್ಥೆ ನಮಗಿರ್ಬೇಕು, ಒಳ್ಳೆ ಸುಂದರ ಮನೆ ಇರಬೇಕು, ಒಳ್ಳೆ ಸುಂದರವಾದಂಥ ವಾತಾವರಣ ಇರಬೇಕು, ಒಳ್ಳೆ ಆರೋಗ್ಯ ಇರಬೇಕು ಅಲ್ವಾ? ಅನೇಕ ಅನೇಕ ಆಂಬಿಷನ್ಸ್ಗಳು, ಗುರಿಗಳು, ಇಚ್ಛೆಗಳು, ಇಷ್ಟಗಳು ನಮ್ಮ ಜೀವಿತದಲ್ಲಿ ಉಂಟು. ಇದೆಲ್ಲ ಪೂರೈಸಿಕೊಳ್ಳೋದಕ್ಕೋಸ್ಕರ ನಾವು ದೇವರ ಹತ್ರ ಬರ್ತೀವಿ. ಇದು ಮಾನವ ಜಾತಿಯ ಒಂದು ಕಾಮನ್ ಆದಂತ ಒಂದು ವಿಷಯವಾಗಿದೆ ಅಲ್ವಾ? ಸಾಧಾರಣವಾದಂತ ವಿಷಯವಾಗಿದೆ. ಹಾಗಾದ್ರೆ ನಮ್ಮ ಮನುಷ್ಯನ ಹೃದಯದಲ್ಲಿ ಇಷ್ಟು ನೂರಾರು ಇಚ್ಛೆಗಳಿರುವಾಗ, ನಮ್ಮೆಲ್ಲರನ್ನು ಸೃಷ್ಟಿಸಿ, ಇಡೀ ಭೂಲೋಕವನ್ನು ಸೃಷ್ಟಿಸಿ, ಭೂಮಿಯಲ್ಲಿರುವಂತ ಎಲ್ಲ ಒಳ್ಳೆ ವಸ್ತುಗಳನ್ನು ಸೃಷ್ಟಿಸಿ, ಸುಂದರವಾದಂತ ಈ ಪ್ರಪಂಚವನ್ನೇ ಸೃಷ್ಟಿಸಿದಂತ ಆ ತಂದೆಯಾದ ದೇವರಿಗೆ ಇನ್ನೆಷ್ಟು ಮಾತ್ರಕ್ಕೂ ಇಷ್ಟಗಳು ಮತ್ತು ಆಸೆಗಳು ಇರ್ಲಿಕ್ಕಿಲ್ಲ ಅಂತ ನಾವು ಈ ಸಮಯದಲ್ಲಿ ತಿಳ್ಕೊಳ್ಬೇಕಾಗಿದೆ. ಆಮೇಲೆ ಒಂದು ಮನುಷ್ಯನ ಸಾಧಾರಣ ಆಲೋಚನೆಯನ್ನು ನಾವು ನೋಡುವಾಗ, ನಾವು ಇಷ್ಟಪಟ್ಟಂತ ಸಂಗತಿಗಳು ನನ್ನ ಜೀವಿತದಲ್ಲಿ ನೆರವೇರುವಾಗ ನಾವು ತುಂಬಾ ಕೊಳ್ತೀವ ಇಲ್ವಾ? ಖಂಡಿತವಾಗಿ ಸಂತೋಷಗೊಳ್ತೀವಿ. ಯಾವುದೋ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆಯನ್ನು ನಿರಂತರ ಮಾಡ್ತಾ ಇರ್ತೀವಿ. ಸಡನ್ ಆಗಿ ನನ್ನ ಪ್ರಾರ್ಥನೆ ನೆರವೇರ್ತದೆ ಮತ್ತು ಉತ್ತರ ನನಗೆ ಸಿಗುವಾಗ ನಾವು ಎಷ್ಟು ಸಂತೋಷ ಪಡ್ತೀವಿ. ಯಾಕೆ? ನಮ್ಮ ಇಷ್ಟ ನೆರವೇರುವಾಗ ಪ್ರತಿಯೊಂದು ಮನುಷ್ಯನು ಸಂತೋಷ ಪಡ್ತಾನೆ ಅಲ್ವಾ? ಇಷ್ಟ ಅನ್ನೋದೇ, ಇಷ್ಟದಲ್ಲಿ ಸಂತೋಷ ಅಡಗಿದೆ ಅಲ್ವಾ? ಇಷ್ಟ ಇಲ್ಲದೆ ಇರುವಂತ ಮನುಷ್ಯನೇ ಈ ಭೂಮಿಯಲ್ಲಿ ಇಲ್ಲ. ಒಂದಲ್ಲ ಒಂದು ಸಂಗತಿಯ ವಿಷಯವಾಗಿ ಅವರವರ ಇಷ್ಟಗಳು ಉಂಟು. ಪ್ರತಿಯೊಬ್ಬರಿಗೆ ಅವರದೇ ಆದಂತ ಇಷ್ಟಗಳು, ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರದೇ ಆದಂತ ಇಷ್ಟಗಳು ಉಂಟು, ಸ್ವ ಇಚ್ಛೆಗಳು ಉಂಟು. ಸೊ ಅದನ್ನು ಪೂರೈಸ್ಲಿಕ್ಕೋಸ್ಕರನೇ ಮನುಷ್ಯನು ಈ ಭೂಮಿಯಲ್ಲಿ ಏನು ಬೇಕಾದ್ರೂ ಮಾಡ್ತಾ ಇರ್ತಾನೆ ಅಲ್ವಾ? ಆ ಇಷ್ಟ ಇಲ್ಲದೆ ಇದ್ರೆ ಇವತ್ತು ಮನುಷ್ಯನು ಈ ಲೆವೆಲ್ಗೆ ಬೆಳೆದು ಬರ್ತಾ ಇರ್ಲಿಲ್ಲ. ಮನುಷ್ಯನಲ್ಲಿ ತುಂಬಾ ಇಷ್ಟ ಪಡುವಂತ ಶಕ್ತಿಯನ್ನು ದೇವರಿಟ್ಟಿದ್ದಾರೆ, ಇಚ್ಛೆಯ ಶಕ್ತಿಯನ್ನು ದೇವರಿಟ್ಟಿದ್ದಾರೆ. ಆ ಇಚ್ಛೆಯನ್ನು ಒಳ್ಳೇದಕ್ಕೋಸ್ಕರ ಮತ್ತು ಕೆಟ್ಟದಕ್ಕೋಸ್ಕರ ಎರಡಕ್ಕೂ ಯೂಸ್ ಮಾಡ್ಬೋದು. ಯಾರ್ಯಾರು ಒಳ್ಳೇದಕ್ಕೋಸ್ಕರ ಇಚ್ಛೆಯನ್ನು ಇಟ್ಕೊಳ್ತಾರೋ ಅವರ ಜೀವಿತದಲ್ಲಿ ಆ ಒಳ್ಳೆಯ ಫಲಗಳನ್ನು ಅನುಭವಿಸ್ತಾರೆ. ಆದ್ರೆ ಅದೇ ದೇವರು ಕೊಟ್ಟಂತ ಇಚ್ಛಾಶಕ್ತಿಯನ್ನು ಕೆಟ್ಟದವುಗಳ ಮೇಲೆ ಇಟ್ಕೊಳ್ಳುವಾಗ ಕೆಟ್ಟ ಫಲಗಳು ಜೀವನದಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ದೇವರ ಎಣಿಕೆಯಲ್ಲಿ ಯಾವುದು ಪರಿಶುದ್ಧವೂ ಮೆಚ್ಚುಗೆಯುಳ್ಳ ಇಷ್ಟಗಳನ್ನು ನಾವು ಇಡುವಾಗ ಖಂಡಿತವಾಗಿ ದೇವರು ಸಹ ಅದನ್ನು ಪೂರೈಸಬೇಕು ಎಂಬ ಇಷ್ಟವನ್ನು ಆತನು ಸಹ ಇಟ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ನಮಗೆ ಈ ಲೋಕವನ್ನು ಆಗ್ಲಿ, ಲೋಕದಲ್ಲಿರುವ ವಸ್ತುಗಳನ್ನಾಗ್ಲಿ ಎಲ್ಲ ಸೃಷ್ಟಿ ಮಾಡಿದ್ದೇ ಮನುಷ್ಯರಿಗೋಸ್ಕರ, ದೇವರಿಗೋಸ್ಕರ ಅಲ್ಲ. ಯಾಕಂದ್ರೆ ದೇವರಿಗೆ ಪರಲೋಕ ರಾಜ್ಯ ಇದೆ, ಅವ್ರು ಕೂತ್ಕೊಳ್ಳುವಂತ ಸಿಂಹಾಸನ, ಅವ್ರು ಇರುವಂತ ಸ್ಥಳ, ಅದು ನಾವು ಈ ಶರೀರದಲ್ಲಿರುವವರಿಗೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಅದ್ಭುತ. ಅದು ನಮ್ಮ ಎಣಿಕೆಯಲ್ಲಿ ಸಹ ನಾವು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಅದು ಬಿಯಾಂಡ್ ಅವರ್ ಥಾಟ್, ನಮ್ಮ ಎಣಿಕೆಗಿಂತ ದೂರವಾದಂತ ಸಂಗತಿಯಾಗಿದೆ. ಆದ್ರೂ ಸಹ ಮನುಷ್ಯನು ಊಹೆ ಮಾಡಿಬಿಟ್ಟು ಚಿತ್ರಗಳಿಂದ, ಮೂವೀಸ್ಗಳಿಂದ ಎಡಿಟಿಂಗ್ ಮಾಡಿ ಎಲ್ಲ ಒಳ್ಳೊಳ್ಳೆ, ಇವಾಗೆಲ್ಲ AI ಇದೆಲ್ಲ ಬಂದಿದೆ, ಇದರಿಂದ ಅದನ್ನ ಕ್ರಿಯೇಟ್ ಮಾಡಿ ಒಳ್ಳೆ ಸೀನರಿಗಳನ್ನು ಮಾಡ್ತಾರೆ, ಹೆವೆನ್ ಅಂತ ಹೇಳ್ತಾರೆ, ಈ ರೀತಿಯಾಗಿದೆ ಅಂತ ಊಹಿಸ್ಕೊಳ್ತಾರೆ. ಹೌದಾ? ಆದ್ರೆ ನಮ್ಮ ಮನುಷ್ಯನ ಬುದ್ಧಿ ಸತ್ಯ ಯಾವುದು, ಅದು ಎಷ್ಟು ಮಾತ್ರಕ್ಕೂ ಅದ್ಭುತವಾಗಿದೆ ಎಂಬುದು ನಮ್ಮ ಊಹೆ
ಅದ್ಭುತಕ್ಕಿಂತ ಅದು ಮೀರಿದೆ, ಅಷ್ಟು ಅದ್ಭುತವಾಗಿದೆ. ಹಾಗಾದ್ರೆ ಅಷ್ಟು ಅದ್ಭುತವಾಗಿರುವಂತ ಲೋಕದಲ್ಲಿ ದೇವರು ಜೀವಿಸುವಾಗ ಈ ಭೂಮಿಯಲ್ಲಿರುವ ಸಂಗತಿ ಎಲ್ಲವನ್ನು ಮನುಷ್ಯನಿಗೋಸ್ಕರನೇ ಸೃಷ್ಟಿ ಮಾಡಿದ್ದು. ಆದಿಕಾಂಡದಲ್ಲಿ ನಾವು ನೋಡಬಹುದು, ಎಲ್ಲವೂ ಮನುಷ್ಯನಿಗೋಸ್ಕರ, ಮನುಷ್ಯನ ಸ್ವ ಇಚ್ಛೆಗೋಸ್ಕರ, ಅವನ ಆಸೆಗಳು ಪೂರೈಕೆ ಆಗ್ಬೇಕು ಅಂತ ದೇವರು ಏದೇನ್ ತೋಟದಲ್ಲಿ ಅವಳನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಬೇಕಾಗಿರುವಂತ ಎಲ್ಲಾ ಹಣ್ಣು ಹಂಪಲುಗಳನ್ನು, ಎಲ್ಲ ಗಿಡ ಮರಗಳನ್ನು, ಪ್ರಾಣಿಗಳನ್ನು, ಒಳ್ಳೆಯ ವಾತಾವರಣವನ್ನು ದೇವರು ಸೃಷ್ಟಿ ಮಾಡಿದ್ದು. ಯಾರಿಗೋಸ್ಕರ? ಮನುಷ್ಯನಿಗೋಸ್ಕರ. ಆತನು ಸಂತೋಷವಾಗಿ, ಇಷ್ಟವುಳ್ಳವನಾಗಿ, ತನಗೆ ಇಷ್ಟವುಳ್ಳ ಎಲ್ಲ ವಸ್ತುಗಳನ್ನು ಉಪಯೋಗಿಸಿ, ಇಷ್ಟವುಳ್ಳ ಪದಾರ್ಥಗಳನ್ನು ಸೇವಿಸಿ ಬದುಕಬೇಕು ಅಂತ ದೇವರು ಇಷ್ಟದಿಂದ ಮಾಡಿದಂತ ಸೃಷ್ಟಿಯಾಗಿದೆ. ಹೌದಲ್ವಾ? ಎಷ್ಟು ದೇವರು ತಾನು ಸೃಷ್ಟಿಸಿದ ಸೃಷ್ಟಿಯನ್ನು ಇಷ್ಟಪಡ್ತಾರೋ ಅದರಲ್ಲಿ ಶ್ರೇಷ್ಠವಾದಂತ ಸೃಷ್ಟಿ ಮನುಷ್ಯ ಸೃಷ್ಟಿ. ಹಾಗಾದ್ರೆ ಮನುಷ್ಯನ ಮೇಲೂ ಸಹ, ಮನುಷ್ಯನ ಜೀವಿತದಲ್ಲಿಯೂ ಸಹ ಆ ಸೃಷ್ಟಿಕರ್ತನಾದ ದೇವರಿಗೂ ಸಹ ಅನೇಕ ಇಚ್ಛೆಗಳಿದ್ದಾವೆ. ನಾನು ಸೃಷ್ಟಿಸಿದ ಈ ಮನುಷ್ಯನು ನನ್ನ ಇಚ್ಛೆಗೆ ತಕ್ಕಂತೆ, ನನ್ನ ಇಷ್ಟಕ್ಕೆ ತಕ್ಕಂತೆ ಬದುಕಿ ಬಾಳುವಾಗ ದೇವರು ತುಂಬಾ ಸಂತೋಷ ಪಡ್ತಾರೆ. ನೋಡಿ, ದೇವರು ತಾನು ಮಾಡಿದಂತ ಎಲ್ಲಾ ಸೃಷ್ಟಿಯಲ್ಲಿ ಅತಿ ಶ್ರೇಷ್ಠವಾದ ಸೃಷ್ಟಿ ಮನುಷ್ಯನು ಅಂತ ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕಿಂತ ಶ್ರೇಷ್ಠ ಸೃಷ್ಟಿ ಯಾವುದೂ ಇಲ್ಲ. ಹಾಗಿರುವಾಗ ದೇವರು ತಾನು ಸೃಷ್ಟಿಸಿದ ಸೃಷ್ಟಿಗಳಲ್ಲಿ ಮನುಷ್ಯನ ಜೀವಿತದ ಮುಖಾಂತರ ಹೆಚ್ಚಿನ ಅಪೇಕ್ಷೆ, ಹೆಚ್ಚಿನ ಇಚ್ಛೆಯನ್ನು ಇಟ್ಕೊಳ್ತಾರೆ. ಅಂದ್ರೆ ಈ ಮನುಷ್ಯನು ನನ್ನನ್ನು ಮಾತ್ರ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಬಾರದು, ನಾನೊಬ್ಬನೇ ಆತನಿಗೆ ದೇವರಾಗಿರ್ಬೇಕು, ನಾನು ಮಾತ್ರ ಆತನಿಗೆ ಸೃಷ್ಟಿಕರ್ತನಾಗಿರ್ಬೇಕು, ನಾನು ಹೇಳಿದ ಮಾತುಗಳು ಆತನು ಕೇಳಿ ಅದನ್ನು ಕೈಗೊಂಡು ನಡಿಬೇಕು, ನಾನು ಹೇಳುವ ರೀತಿಯಲ್ಲೇ ಆತನು ಬದುಕಬೇಕು, ನಾನು ತೋರಿಸುವ ಮಾರ್ಗದಲ್ಲಿಯೇ ಆತನು ನಡೆಯಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾರೆ. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ? ದೇವರು ಇಷ್ಟಪಡ್ತಾರೆ. ಆಮೇಲೆ ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ನಾವೇ ಮನುಷ್ಯರಾಗಿ, ನಾವೆಲ್ಲರೂ ಅನೇಕರು ಹಿರಿಯರಿದ್ದೀರಿ, ಎಲ್ಲರಿಗೂ ಮಕ್ಕಳಿದ್ದಾರೆ, ಹೌದಾ? ಎಲ್ಲರೂ ಮಕ್ಕಳನ್ನು ಹುಟ್ಟಿಸಿ ಅವರು ದೊಡ್ಡವರಾಗಿ, ಅವರ ಮಕ್ಕಳಾಗಿ ಮೊಮ್ಮಕ್ಕಳುಗಳವರೆಗೂ ಆಗಿದ್ದಾರೆ. ಹಾಗಿರುವಾಗ ಆ ಮಕ್ಕಳು ಒಳ್ಳೆಯವರಾಗಿ ಜೀವಿಸ್ಬೇಕೆಂಬುದು ನಮ್ಮೆಲ್ಲರ ಆಸೆ ಅಲ್ವಾ? ನಮ್ಮೆಲ್ಲ ಮಕ್ಕಳು ಒಳ್ಳೆಯವರಾಗಿ ಜೀವಿಸ್ಬೇಕು, ನಾವು ಹೇಳ್ದಂಗೆ ಒಳ್ಳೇದ್ ಮಾರ್ಗದಲ್ಲಿ ನಡಿಬೇಕು, ಕೆಟ್ಟ ಮಾರ್ಗದಲ್ಲಿ ನಡಿಬಾರದು. ಒಳ್ಳೆ ಸಂಗತಿಗಳನ್ನ ಜೀವಿತದಲ್ಲಿ ಇಟ್ಕೊಳ್ಬೇಕು, ಕೆಟ್ಟ ಸಂಗತಿಗಳನ್ನು ಒಂದು ವೇಳೆ ಕಲ್ತಿದ್ದಿದ್ರು ಅದನ್ನ ಅವ್ರ ಜೀವಿತದಿಂದ ಹೊರಗಾಗ್ಬೇಕು, ಅದನ್ನು ಬಿಟ್ಟು ಬಿಡ್ಬೇಕು, ಹೌದಾ? ಒಳ್ಳೆಯ ರೀತಿಯಲ್ಲಿ ಜೀವಿಸ್ಬೇಕಂತ ನಾವೇ ಇಷ್ಟು ಇಷ್ಟಪಡುವಾಗ ನಮ್ಮ ಸ್ವರ್ಗೀಯ ತಂದೆಯೂ ಸಹ ಅದೇ ರೀತಿಯಲ್ಲಿ ನಾವೆಲ್ಲರೂ ಆತನ ಕೈಗಳ ಸೃಷ್ಟಿಯಾಗಿದ್ದೇವೆ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಆತನು ತನ್ನ ಸ್ವಂತ ರೂಪದಲ್ಲಿ, ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದರು ಅಂತ ನಮಗೆ ವಾಕ್ಯದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗಿರುವಾಗ ತಾನು ಮಾಡಿದ ಸೃಷ್ಟಿಯ ಮೂಲಕ ಆತನು ಅದರ ಪರವಾಗಿ, ಅಂದ್ರೆ ಆ ಸೃಷ್ಟಿಯಾದ ಮನುಷ್ಯನ ಮುಖಾಂತರ ತನಗೂ ಸಹ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ. ಒಂದು ರೀತಿ ಹೇಳುವುದಾಗಿದ್ರೆ ದೇವರು ಸಹ ತನ್ನ ಸೃಷ್ಟಿಯ ಮೂಲಕ ಒಂದು ಸ್ವಾರ್ಥತೆಯನ್ನು ಇಷ್ಟಪಡ್ತಾರೆ. ಯಾಕಂದ್ರೆ ಖಂಡಿತವಾಗಿ ಅದು ಇಷ್ಟಪಡ್ಲಿಕ್ಕೆ ಆತನಿಗೆ ಸಂಪೂರ್ಣ ಹಕ್ಕುಂಟು. ಯಾಕಂದ್ರೆ ಆತನು ಸೃಷ್ಟಿ ಮಾಡಿದಂತ ಸೃಷ್ಟಿಯಾಗಿದೆ. ಒಂದ್ ವೇಳೆ ನಾವೇನಾದ್ರೂ ಹೊಸ ವಸ್ತುಗಳನ್ನು ಹುಟ್ಸಾಕ್ತಿವಿ, ಕಂಡುಹಿಡಿತೀವಿ, ಏನೋ ಒಂದು ಮಾಡ್ತೀವಿ, ಆದ್ರೆ ಆ ವಸ್ತುಗಳ ಮುಖಾಂತರ ನಮಗೆ ಲಾಭ ಬೇಕು ಅಂತಾನೆ ನಾವು ಮಾಡೋದು ಅಲ್ವಾ? ಲಾಭ ಇಲ್ಲದೆ ಯಾರು ಸುಮ್ಮನೆ ವಿಷಯಗಳನ್ನು ಮಾಡಲ್ಲ. ಒಂದು ವಸ್ತು ತಯಾರು ಮಾಡ್ಬೇಕಂದ್ರೆ ಆ ವಸ್ತುವಿನ ಮೂಲಕ ಲಾಭ ನಮಗೆ ಬೇಕು. ಅದೇ ರೀತಿಯಾಗಿ ದೇವರು, ಸೃಷ್ಟಿಕರ್ತನಾದ ದೇವರು ಸಹ ಮಾಡಿದಂತ ಸೃಷ್ಟಿಗಳಲ್ಲಿ ಶ್ರೇಷ್ಠವಾಗಿರುವ ಮನುಷ್ಯನ ಮುಖಾಂತರ ತನಗೆ ಆ ಲಾಭವೆಂಬ ಪ್ರೀತಿ, ಮಮತೆ,
ಆ ಆತನು ಹೇಳಿದ ಮಾತುಗಳನ್ನು ಕೇಳಿ ಅದರಂತೆ ನಡೆಯಬೇಕೆಂಬುದು ಆತನ ಇಚ್ಛೆಯಾಗಿದೆ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ನಾವು ತಂದೆ ತಾಯಿಗಳಾಗಿರುವವರು ತನ್ನ ಮಕ್ಕಳಿಂದ ಲಾಭವನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಆ ಲಾಭ ಯಾವ್ದಕ್ಕೋಸ್ಕರ? ದುರುಪಯೋಗಕ್ಕೋಸ್ಕರ ಅಲ್ಲ, ಆ ಮಕ್ಕಳ ಬದುಕಿಗೋಸ್ಕರನೇ ಅವರು ದೊಡ್ಡವರಾಗಿ ಒಳ್ಳೆಯವರಾಗಿ ಜೀವಿಸ್ಬೇಕು, ಒಳ್ಳೆ ಕಾರ್ಯಗಳನ್ನು ಮಾಡಬೇಕೆಂಬ ಆಸೆ ಈ ಲೋಕದ ತಂದೆ ತಾಯಿಗಳಿಗೆ ಇರುವುದಾದರೆ, ಪರಲೋಕದಲ್ಲಿರುವಂತ ಆ ದೊಡ್ಡ ತಂದೆಗೆ ಇನ್ನೆಷ್ಟು ಆಸೆ ನಮ್ಮೆಲ್ಲರ ಮುಖಾಂತರ ಇರಬೇಕು ಅಥವಾ ಸಿಗಬೇಕು ಎಂಬ ಆಸೆ ಇರ್ಲಿಕ್ಕಿಲ್ಲ ಹೇಳಿ. ಸೊ ನಾನು ಇದನ್ನೆಲ್ಲ ಇಷ್ಟು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಕಾರಣ, ನಮಗದು ಅರ್ಥ ಆಗ್ಬೇಕು, ಏನು ದೇವರು ನಮ್ಮಿಂದ ಇಚ್ಛೆ ಪಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಸೊ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ನಾವೆಲ್ಲರೂ ದೇವರನ್ನ ಪ್ರೀತಿಸ್ತೀವ ಇಲ್ವಾ? ಆ ಪ್ರೀತಿ ಇದ್ದದಕ್ಕೋಸ್ಕರ ಈ ಮಧ್ಯಾಹ್ನದ ವೇಳೆಯಲ್ಲಿ ಊಟ ಆದ ನಂತರ ನಮ್ಮ ಶರೀರದಲ್ಲಿ ಒಂದು ರೆಸ್ಟ್ ತಗೊಳ್ಳುವಂತ ಸಮಯದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿದ್ದೇವೆ. ತುಂಬಾ ಅದ್ಭುತ ಇದು. ನೀವೆಲ್ಲರೂ ಸೇರಿದ್ದು ತುಂಬಾ ಅದ್ಭುತ. ಎಷ್ಟು ಜನ ಈಗ ಗ್ರೂಪ್ ಅಲ್ಲಿ ಸೇರಿದ್ದೀರಾ, ತುಂಬಾ ಅದ್ಭುತವಾಗಿದೆ. ಹಾಲೆಲೂಯಾ. ಇದೇ ರೀತಿ ಸೇರಿ ಅನೇಕರು ಮುಂದಿನವರೆಗೂ, ಕೊನೆಯವರೆಗೂ ಕರ್ತನ ಸನ್ನಿಧಾನದಲ್ಲಿ ಸಮಯ ಕಳಿಬೇಕು. ಹೆಚ್ಚೆಚ್ಚು ನಾವು ಸಮಯ ಕಳೆದ ಹಾಗೆ ಹೆಚ್ಚೆಚ್ಚು ದೇವರಿಗೆ ಮಹಿಮೆ ಆಗುತ್ತದೆ ಎಂಬುದನ್ನು ನಾವು ಮರಿಬಾರ್ದು. ಆಮೇಲೆ ಹಾಗಾದ್ರೆ ನಾವು ನೇರವಾಗಿ ವಿಷಯಕ್ಕೆ ಬರೋರಾಗೋಣ. ಈ ಸಮಯದಲ್ಲಿ ಈ ವಿಷಯವನ್ನು ಸರಿಯಾಗಿ ಕ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಈ ಸಮಯದಲ್ಲಿ ತುಂಬಾ ಇಂಪಾರ್ಟೆಂಟ್ ನೋಡಿ. ಇಡೀ ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆಯಲ್ಲಿ, ಎರಡು ಒಡಂಬಡಿಕೆಯಲ್ಲಿಯೂ ಸಹ ದೇವರ ಮುಖ್ಯವಾದಂತ ಚಿತ್ತವೇನೆಂಬುದನ್ನು ನಾವು ಸ್ಪಷ್ಟವಾಗಿ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಮುಖ್ಯವಾದ ಚಿತ್ತ ಇದೇ ಆಗಿದೆ. ಮೊದಲು ಯೇಸು ಸ್ವಾಮಿ ಅದನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತ ನಾವು ನೋಡುವವರಾಗ. ಇದು ನಾನು ಅನೇಕ ಸಲ ಕಲಿಸಿದ್ದೀನಿ, ಆದ್ರೂ ಸಹ ಈ ಟಾಪಿಕ್ ದೇವರ ಯಥಾರ್ಥ ಚಿತ್ತ, ಎಲ್ಲಕ್ಕಿಂತ ಶ್ರೇಷ್ಠವಾದ ಚಿತ್ತ ಏನೆಂಬುದು ನಾವು ಈ ವಿಷಯದ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಯೋಹಾನನ ಸುವಾರ್ತೆ ಯಾರು ಓದ್ತೀರಾ ತಯಾರಾಗಿ? ಯಾರು ಓದ್ತಿರೋ ತಯಾರಾಗಿ ಇಂಗ್ಲಿಷು ಮತ್ತೆ ಕನ್ನಡ ಎರಡೂ ಸಹ ಓದಿ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ವಾಕ್ಯ 15. John 14:15. Read. If you love me, keep my commands. If you love me. ಓದಿ ಸಿಸ್ಟರ್. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಮೆನ್. ಮನುಷ್ಯನು ಸಹ ಒಬ್ಬರಿಂದ ಒಬ್ಬರಲ್ಲಿ ಪ್ರೀತಿಯನ್ನು ಅಪೇಕ್ಷಿಸ್ತಾನೆ ಅಲ್ವಾ? ನಮ್ಮೆಲ್ಲರಿಗೂ ಪ್ರೀತಿ ಬೇಕು. ನಮ್ಮ ಕುಟುಂಬದಿಂದ, ಹೆಂಡತಿಯಿಂದ, ಮಕ್ಕಳಿಂದ, ಗಂಡನಿಂದ, ಸಹೋದರರಿಂದ, ಸಹೋದರಿಯರಿಂದ, ಹೌದಾ? ನಮ್ಮ ಅಕ್ಕಪಕ್ಕದವರಿಂದನೂ ಸಹ ನಾವು ಪ್ರೀತಿಯನ್ನು ಅಪೇಕ್ಷಿಸ್ತೇವೆ. ಅಂದ್ರೆ ನಮ್ಮನ್ನು ಹೇಟ್ ಮಾಡಬಾರ್ದು, ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಬೇಕು, ಹೌದಾ? ಪ್ರತಿಯೊಂದು ಸಭೆಯಲ್ಲಿಯೂ, ಹೌದಾ, ಶಾಲೆಯಲ್ಲಿಯೂ, ಎಲ್ಲ ಕಡೆ ಮನುಷ್ಯ ಆಸೆ ಪಡ್ತಾನೆ ಇಲ್ವಾ ಪ್ರೀತಿ ಸಿಗ್ಬೇಕು ಅಂತ ಅಲ್ಲ? ಪ್ರಾಣಿಗಳಿಂದಲೂ ಸಹ ಪ್ರೀತಿ ಸಿಗ್ಬೇಕು ಅಂತ ಆಸೆ ಪಡ್ತಾನೆ. ಅದಕ್ಕೋಸ್ಕರ ಪ್ರಾಣಿಯನ್ನೆಲ್ಲ ಸಾಕ್ತಾರೆ. ಕರೆಕ್ಟ್ ಅಲ್ವಾ? ಮ್ಯೂಟ್ ಮಾಡಿ ಸರೋಜಿನಿ ಸಿಸ್ಟರ್ ಅವರೇ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಸ್ತೋತ್ರ. ಓಕೆ, ಹಾಗಿರುವಾಗ ದೇವರು ಸಹ ಮನುಷ್ಯರಿಂದ ತನಗೆ ಪ್ರೀತಿ ಸಿಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಸಿಗ್ಬೇಕು ಎನ್ನುವುದೇ ಈ ವಾಕ್ಯದಲ್ಲಿ ಆತನು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ. ಸಿಸ್ಟರ್ ಮ್ಯೂಟ್ ಮಾಡ್ತೀರಾ ಸರೋಜಿನಿ ಸಿಸ್ಟರ್ ಪ್ಲೀಸ್? ಅಕ್ಕ ಮ್ಯೂಟ್ ಮಲ್ಪಕ್ಕ. ಮಾಡಿದ್ದಾರೆ. ಥ್ಯಾಂಕ್ ಯು. ಓಕೆ, ಈ ವಾಕ್ಯ ಏನ್ ಹೇಳ್ತದೆ? 14:15 ಯೋಹಾನ 14:15 ಈ ರೀತಿಯಾಗಿ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸ್ತೀರಾ? ಖಂಡಿತವಾಗಿ ನೀವು ನನ್ನನ್ನು ಪ್ರೀತಿಸ್ತೀರಿ, ಯಾಕಂದ್ರೆ ಆರಾಧಿಸ್ತೀರಿ, ದಿನಾಲು ಬಂದು ನನ್ನ ಮುಂದೆ ಮೊಣಕಾಲು ಹೂಡ್ತೀರಿ, ನನ್ನ ಮುಂದೆ ಕೈ ಜೋಡಿಸ್ತೀರಿ, ನನ್ನ ವಾಕ್ಯಗಳನ್ನು ಓದ್ತೀರಿ, ಹಾಡು ಹಾಡಿ ನನ್ನನ್ನು ಆರಾಧನೆ ಮಾಡ್ತೀರಿ ಅಲ್ವಾ? ಧಾರ್ಮಿಕ ಕಾರ್ಯಗಳನ್ನು ಮಾಡಿ ನನ್ನನ್ನು ಪ್ರೀತಿಸ್ತೀರಿ ಅನ್ನೋದಕ್ಕೆ ನೀವು ತೋರಿಸ್ಕೊಡ್ತೀರಿ.
ಅನೇಕರಿಗೆ ಉಪಕಾರ ಮಾಡ್ತೀರಿ, ಧನ ಸಹಾಯ ಮಾಡ್ತೀರಿ, ಹೌದಾ, ಆಹಾರವನ್ನು ಕೊಡ್ತೀರಿ, ಬಟ್ಟೆಯನ್ನು ಕೊಡ್ತೀರಿ. ಇವೆಲ್ಲ ದೇವರಿಗೆ ತೋರಿಸುವಂತ ಪ್ರೀತಿಯ ಒಂದೊಂದು ಭಾಗಗಳಾಗಿವೆ, ವಿಧಗಳಾಗಿವೆ. ಖಂಡಿತವಾಗಿ ಇವೆಲ್ಲ ಪ್ರೀತಿಯ ವಿಧಗಳಾಗಿವೆ. ಅಂದ್ರೆ ಅರ್ಥ ಏನು? ದೇವರನ್ನು ಪ್ರೀತಿಸ್ತೀವಿ ಅಂತ ಹೇಳಿ ನಾವು ಆತನು ಹೇಳಿದ ವಾಕ್ಯಗಳನ್ನು, ಮಾತುಗಳನ್ನು ಪಾಲಿಸ್ತೇವೆ. ಹೌದಾ? ಮಾತುಗಳು ಏನು? ಒಬ್ಬರನ್ನೊಬ್ರು ಪ್ರೀತಿಸ್ಬೇಕಂತ ಹೇಳಿದ್ದಾರೆ, ಅದನ್ನ ನಾವು ಪಾಲಿಸ್ತೀವಿ, ಒಬ್ಬರನ್ನೊಬ್ಬರನ್ನು ಪ್ರೀತಿಸ್ತೀವಿ. ಧಾರ್ಮಿಕ ಕಾರ್ಯಗಳಂದ್ರೆ ಧರ್ಮ ಮಾಡೋ ವಿಷಯದಲ್ಲಿ ಬಂದಾಗ, ಅನೇಕರ ಕಷ್ಟದಲ್ಲಿರುವಾಗ ನಾವು ಹಣ ಸಹಾಯ ಮಾಡ್ತೀವಿ, ಅದು ಸಹ ವಾಕ್ಯವನ್ನು ಪಾಲಿಸ್ತೀವಿ. ಹೌದಾ? ತಪ್ಪು ಮಾಡಿದವರನ್ನು ಕ್ಷಮಿಸ್ಬೇಕು ಅಂತ ಅವರು ವಾಕ್ಯ ಕಲಿಸಿದ್ದಾರೆ. ಸೊ ಯಾವಾಗ ನಮ್ಮ ವಿರುದ್ಧವಾಗಿ ಯಾರಾದ್ರೂ ತಪ್ಪು ಮಾಡಿದಾಗ ನಮ್ಮ ಹೃದಯದಲ್ಲಿ ನಾವು ಅವರ ಮೇಲೆ ದಯೆ ತೋರಿಸಿ ಅವರ ತಪ್ಪುಗಳನ್ನು ಅವ್ರನ್ನ ಕ್ಷಮಿಸ್ತೀವಿ. ಸೊ ಈ ರೀತಿಯಾಗಿ ಆ ಕ್ಷಮೆಯ ವಿಚಾರದಲ್ಲಿಯೂ ಸಹ ನಾವು ದೇವರನ್ನು ಪ್ರೀತಿಸ್ತೀವಿ. ಯಾಕೆ? ಕ್ಷಮೆಯ ವಿಚಾರದಲ್ಲಿ ದೇವರು ಹೇಳಿದ ವಾಕ್ಯವನ್ನು ನಾವು ಪಾಲಿಸಿ ದೇವರನ್ನು ಪ್ರೀತಿಸ್ತೀವಿ. ಆಮೇನ್. ಈ ರೀತಿಯಾಗಿ ಹಲವು ವಿಧಗಳಲ್ಲಿ ನೋಡಿ, ಆರಾಧನೆ ಮಾಡಬೇಕು ಅಂತ ನಮಗೆ ವಾಕ್ಯ ಕೊಟ್ಟಿದ್ದಾರೆ, ಅದನ್ನು ಸಹ ನಾವು ಪಾಲಿಸ್ತೀವಿ. ಪ್ರಾರ್ಥನೆ ಮಾಡಬೇಕು ಅಂತ ವಾಕ್ಯ ಕೊಟ್ಟಿದ್ದಾರೆ, ಅದನ್ನು ನಾವು ಪಾಲಿಸ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ದೇವರನ್ನು ಘನಪಡಿಸ್ತೀವಿ. ಮತ್ತೆ ಪರಿಶುದ್ಧರಾಗಿ ಇರ್ಬೇಕು. ನಾವು ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಸಹ ನಾವು ದಿನನಿತ್ಯ ಪಾಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆಮೇನ್. ಸೊ ಈ ರೀತಿಯಾಗಿ ದೇವರಿಗೆ ನಾವು ಪ್ರೀತಿಯನ್ನು ತೋರಿಸ್ತಾ ಇದ್ದೇವೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ನಾವು ಖಂಡಿತವಾಗಿ ದೇವರನ್ನ ಪ್ರೀತಿಸ್ತಾ ಇದ್ದೇವೆ. ನಾನು ಪಾಸಿಟಿವ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾವೆಲ್ಲರೂ ದೇವರನ್ನು ಪ್ರೀತಿಸಿ ಆತನು ಹೇಳಿದ ಮಾತುಗಳನ್ನು ನಾವು ಕೈಗೊಂಡು ನಡೀತಾ ಇದ್ದೇವೆ. ಆಮೇನ್. ಸೊ ಇದು ಒಂದೇ ಮಾರ್ಗವಾಗಿದೆ ದೇವರನ್ನು ಸಂತೋಷಪಡಿಸ್ಲಿಕ್ಕೆ, ಮೆಚ್ಚುಗೆಗೊಳಿಸ್ಲಿಕ್ಕೆ ಇರುವಂತ ಮಾರ್ಗ. ಏನದು? ಆತನು ಹೇಳಿದ ಮಾತನ್ನು ಹಾಗೆಯೇ ಕೇಳಿ ಅದರಂತೆ ನಡೆಯುವನು ಧನ್ಯನು. ಸೊ ಇದರ ಬಗ್ಗೆ ನಾವು ಒಂದೊಂದು ವಾಕ್ಯವನ್ನು ತೆಗೆದು ಸಹ ನೋಡುವ. ಅದೇ ರೀತಿಯಾಗಿ ಯೋಹಾನನು ಬರೆದ ಮೊದಲನೇ ಪತ್ರಕ್ಕೆ ಬರೋಣ. ಯೋಹಾನನು ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯಕ್ಕೆ ಬರೋಣ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 5 ವರ್ಸ್ ನಂಬರ್ 3, ವಾಕ್ಯ 3. 1ನೇ ಯೋಹಾನ 5ನೇ ಅಧ್ಯಾಯ ವಾಕ್ಯ 3. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಎಂಬುವಂಥದ್ದು. ಸಾಕು. For this is love for God, that we keep his commands, and his commands are not grievous. ಅಂದ್ರೆ ಆತನ ವಾಕ್ಯ ಕಷ್ಟವಾಗಿಲ್ಲ, ನಮಗೆ ಅದು ಹೆವಿ ಆಗಿಲ್ಲ, ಭಾರವಾಗಿಲ್ಲ. ಅದು ಸುಲಭವಾಗಿ ನಾವು ಆತನ ವಾಕ್ಯಗಳನ್ನು ಪಾಲಿಸಬಹುದು, ಕೈಗೊಂಡು ನಡಿಬಹುದು. ಸೊ ಇದರಿಂದ ಏನು ಪ್ರೂಫ್ ಮಾಡ್ತೀವಿ ಅಂತ ಹೇಳಿದ್ರೆ, ದೇವ್ರ ಮೇಲೆ ನಮ್ಗೆ ಪ್ರೀತಿ ಇದೆ ಅಂತ ನಾವು ಪ್ರೂಫ್ ಮಾಡ್ತೀವಿ. ನೋಡಿ, ಈ ಅನ್ಯ ಜಾತಿಗಳು ಸಹ ರಿಲಿಜಿಯನ್ಸ್ ಎಲ್ಲ ಇದಾರಲ್ಲ ಭೂಮಿಯಲ್ಲಿ, ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಸತ್ಯ ಏನೆಂಬುದು. ಆದ್ರೆ ಅವರ ಗುರುಗಳು ಕಲಿಸಿದ ಹಾಗೆ ಇಷ್ಟಿಷ್ಟು ತಿಥಿ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ರೆ, ಆ ಆಲಯವನ್ನು ಕಟ್ಟಿದ್ರೆ, ಆ ಮಂದಿರಕ್ಕೆ ಹೋಗಿ ಇಷ್ಟು ಸಲ ಸುತ್ತ ಹೊಡೆದು ಕಾಯಿ ಕೊಟ್ರೆ, ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಆರತಿ ಎತ್ತು ಬಂದ್ರೆ ದೇವರು ಸಂತೋಷಗೊಳ್ತಾರೆ ಅಂತ ಅವರ ಒಂದು ನಂಬಿಕೆ ಇರೋದಕ್ಕೋಸ್ಕರ ಅವರದನ್ನು ಸತತವಾಗಿ ಮಾಡ್ತಾ ಇರ್ತಾರೆ. ಭಜನೆಗಳನ್ನು ಮಾಡೋದ್ರ ಮೂಲಕ ಅವರ ದೇವರನ್ನು ಸಂತೋಷ ಪಡಿಸ್ಲಿಕ್ಕೆ ಆಗತ್ತೆ ಅಂತ ಅವರು ಅದನ್ನು ಕಲ್ತಿದ್ದಾರೆ, ಅದಕ್ಕೆ ಹಾಗೆ ಮಾಡ್ತಾರೆ. ಹೌದಾ? ನಿನ್ನೆ ಒಂದು ಹಬ್ಬ ಇತ್ತು, ಎಲ್ಲರಿಗೂ ಗೊತ್ತಿದೆ, ರಾಮನವಮಿ ಅಂತ. ಅವ್ರಿಗೆ ಗೊತ್ತಿಲ್ಲ ಸತ್ಯ ಏನು ಅಂತ. ಆದ್ರೆ ಭಕ್ತಿ ಭಯ ಎಲ್ಲ ಇರುವುದಕ್ಕೋಸ್ಕರ, ಭಕ್ತಿ ಭಯ ಅಂದ್ರೆ ಏನು ಅರ್ಥ? ಅದೇ ದೇವರ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಅವರು ಸತ್ಯ ಅಲ್ಲದಿದ್ರು, ಸುಳ್ಳಾದ್ರೂ ಸಹ ಸುಳ್ಳಿನಲ್ಲಿ ಸಹ ನಿಷ್ಠತೆಯನ್ನು ಅವ್ರು ಕಾಪಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ವಿಷಯ ಸತ್ಯ ಅಲ್ಲ, ಸುಳ್ಳು, ಆದ್ರೆ ನಿಷ್ಠೆ ಯಥಾರ್ಥವಾದದ್ದು. ಆ ನಿಷ್ಠೆ ಅಂದ್ರೆ ಏನು? ಅವ್ರು ಹೋಗಿದ್ದಾರೆ ದೇವಸ್ಥಾನಗಳಿಗೆ, ಏನೆಲ್ಲ ಕಾರ್ಯಕ್ರಮಗಳಿದಾವೆ, ಏನೆಲ್ಲ ಕರ್ಮಗಳು ಮಾಡ್ಲಿಕ್ಕಿದಾವೆ, ಅದನ್ನೆಲ್ಲ ಕಟ್ಟುನಿಟ್ಟಾಗಿ ನಿನ್ನೆ ದಿನ ಮಾಡಿ ಮುಗಿಸಿದ್ದಾರೆ. ಕರೆಕ್ಟ್ ಅಲ್ವಾ?
ಸೊ ಅದರ ವಿಷಯ ಏನು? ದೇವರನ್ನು ಪ್ರೀತಿಸುವುದಾಗಿದೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ದೇವರನ್ನು ಪ್ರೀತಿಸುವುದಂದ್ರೆ ಅರ್ಥನೇ ಆತನು ಕೊಟ್ಟಂತ ಒಂದೊಂದು ವಾಕ್ಯಗಳನ್ನು, ಮಾತುಗಳನ್ನು ಪಾಲಿಸಿ ನಡೆಯುವುದೇ ಏನಾಗಿದೆ? ಆತನಿಗೆ ತೋರಿಸುವಂತ ಪ್ರೀತಿ ಮತ್ತೆ ಒಬಿಡಿಯನ್ಸ್ ಆಗಿದೆ. ಎಷ್ಟು ನಾವು ಆತನಿಗೆ ಒಬೇ ಆಗ್ತೀವಿ, ಪಾಲಿಸ್ತೀವಿ, ಅಷ್ಟು ದೇವರು ಸಂತೋಷ ಪಡ್ತಾರೆ. ನೋಡಿ, ನಾವು ಕಷ್ಟದಲ್ಲಿರುವಾಗ ದೇವರಿಂದ ನಮಗೇನು ಸಿಗ್ಬೇಕಂತ ಆಸೆ ಪಡ್ತೀವಲ್ವಾ? ಇದು ಸಹಜ, ಇದರಲ್ಲಿ ಏನು ತಪ್ಪಿಲ್ಲ. ದೇವರಿರುವುದೇ ಮನುಷ್ಯರನ್ನು ಆಶೀರ್ವದಿಸ್ಲಿಕ್ಕೆ, ಸಹಾಯ ಮಾಡ್ಲಿಕ್ಕೆ, ಕಾಪಾಡ್ಲಿಕ್ಕೆ, ಜೀವನ ಕೊಡ್ಲಿಕ್ಕೆ. ಯಾಕಂದ್ರೆ ಮನುಷ್ಯರನ್ನು ಹುಟ್ಟಿಸಿದ್ದೇ ದೇವರು. ಇದೆಲ್ಲ ಮಾಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಆದ್ರೆ ಅವರ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ಅವರ ಹೇಳಿದ ಹಾಗೆ ಮಾತುಗಳನ್ನು ಕೇಳಿ ನಡಿಬೇಕು. ಅದೊಂದೇ ಅವರ ಆಸೆ. ಅದು ಒಂದನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡು ಅವರ ಮಾತುಗಳನ್ನು ಪಾಲಿಸುವುದಾದ್ರೆ ಬೇರೆ ಯಾವುದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸುವಂತಿಲ್ಲ. ಯಾಕಂದ್ರೆ ಅವರನ್ನು ಪ್ರೀತಿಸುವವರಿಗೋಸ್ಕರ ಎಲ್ಲವನ್ನು ಒಳಿತನ್ನಾಗಿ ಮಾಡುತ್ತಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮಗೆ ಪಾಯಿಂಟ್ ಕ್ಯಾಚ್ ಆಯ್ತಾ? ದೇವರನ್ನು ಪ್ರೀತಿಸುವವರಿಗೋಸ್ಕರ ಎಲ್ಲವೂ ಒಳಿತಾಗುತ್ತದೆ, ಎಲ್ಲವೂ ಒಳ್ಳೇದಾಗುತ್ತದೆ ಅಂತ ರೋಮಪುರದವರಿಗೆ ಬರೆದ ಪತ್ರ 8:28 ಹೇಳುತ್ತದೆ. ದೇವರನ್ನು ಪ್ರೀತಿಸುವವರಿಗೋಸ್ಕರ ಅಂದ್ರೆ ದೇವರ ಮಾತನ್ನು ಕೈಗೊಂಡು ನಡೆಯುವವರಿಗೋಸ್ಕರ, ದೇವರು ಹೇಳಿದ ಆಜ್ಞೆಗಳನ್ನು ಹಾಗೆಯೇ ಪಾಲಿಸುವವರಿಗೋಸ್ಕರ ದೇವರ ಪ್ರೀತಿಯು ಅವರನ್ನು ಏನು ಮಾಡುತ್ತದೆ? ಎಲ್ಲವೂ ಒಳಿತನ್ನಾಗಿ ಮಾಡುತ್ತದೆ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಆಶೀರ್ವಾದ ಕೊಡುತ್ತದೆ. ಸಮಾಧಾನ, ಆರ್ಥಿಕ ಸಹಾಯ, ಮತ್ತೆ ಆರೋಗ್ಯ, ಕುಟುಂಬ ಸಮಾಧಾನ, ಐಕ್ಯತೆ, ಹೌದಾ, ಮನೆ, ವಸತಿ, ಕೆಲಸ, ಎಲ್ಲವನ್ನು ದೇವರು ತಾನಾಗಿ ಸ್ವ ಇಚ್ಛೆಯಿಂದ ಕೊಡ್ತಾರೆ. ಯಾಕೆ? ವಾಕ್ಯ ಹಾಗೆ ಹೇಳ್ತದೆ, ತನ್ನನ್ನು ಪ್ರೀತಿಸುವವರಿಗೋಸ್ಕರ ಎಲ್ಲವೂ ಒಳ್ಳೇದಾಗುತ್ತೆ. ಅಂದ್ರೆ ಕರ್ತನು ಒಳ್ಳೇದಾಗಿ ಮಾಡುತ್ತಾರೆ ಅಂತ ಅರ್ಥ. ಆಮೇನ್. ನಾನು ತುಂಬಾ ಸಿಂಪಲ್ ಆಗಿ ಕಲ್ಸ್ಕೊಡ್ತಾ ಇದ್ದೀನಿ. ಇಡೀ ಬೈಬಲ್ ಅಲ್ಲಿ ಇದು ನಂಬರ್ 1 ಆಗಿದೆ. ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ಜೀವಿತ ಸಾರ್ಥಕವಾದ ಹಾಗೆ. ಯಾಕೆ ಈ ಒಬಿಡಿಯನ್ಸ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೇನೆ ಎಂಬುದಕ್ಕೆ ಅರ್ಥ, ಸ್ವತಃ ನಾನು ನನ್ನ ಜೀವನವನ್ನೇ ಕೆಲವೊಮ್ಮೆ ನೋಡುವಾಗ ಕೆಲವೊಂದು ಏರಿಯಾದಲ್ಲಿ ನಾವೆಲ್ಲರೂ ಅದಕ್ಕೆ ಒಳಪಡ್ತೀವಿ. ಆಯ್ತಾ? ನೀವು ನಿಮ್ಮನ್ನೇ ನೋಡ್ಕೊಳ್ಳಿ. ಈ ಸಮಯದಲ್ಲಿ ನಾನು ನನ್ನ ಎಕ್ಸಾಂಪಲ್ ಹೇಳುವಾಗ ನಿಮ್ಮ ವೈಯಕ್ತಿಕವಾಗಿ ನೀವು ನೋಡ್ಕೊಳ್ತಾ ಹೋಗಿ. ನಾನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಎಷ್ಟೋ ವಾಕ್ಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಪ್ಪುವಂತ ಸಹಜವಾದ ಪರಿಸ್ಥಿತಿಗಳು ನನ್ನ ಜೀವನದಲ್ಲಿ ಉಂಟಾಗಿದೆ. ಹೌದಾ? 100ಕ್ಕೆ 100ರಷ್ಟು ಯಾರು ಸಹ ಈ ಭೂಮಿಯಲ್ಲೂ ಮಾಡುವುದೇ ಇಲ್ಲ. ಅದು ನಮ್ಮೆಲ್ಲರಿಗೆ ತಿಳಿದಂತ ವಿಷಯ. ಆದರೆ ಸಾಧ್ಯವಾದ ದೇವರಿಗೆ ಇಲ್ಲ ಅನ್ನೋದು ಸತ್ಯ ತಿಳಿದಿದ್ದೇವೆ. ಅಂದ್ರೆ ಕರ್ತನು ಹೇಳಿರುವಂತಹ ಒಂದೊಂದು ಮಾತುಗಳನ್ನು ಹೆಚ್ಚೆಚ್ಚಾಗಿ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಪಡುವವರ ಮೇಲೆ ದೇವರ ಹೆಚ್ಚೆಚ್ಚಾದ ಕೃಪೆಯು ಅವರ ಮೇಲೆ ಬಂದು ಅವರನ್ನು ಇನ್ನಷ್ಟು ಬಲಪಡಿಸಿ ಇನ್ನಷ್ಟು ಹೆಚ್ಚಾದ ಮಾತುಗಳನ್ನು ಒಬೆ ಮಾಡುವಂತೆ ದೇವರು ಸಹಾಯ ಮಾಡ್ತಾರೆ. ಆಮೇನ್. ಸೊ ಯಾಕೆ ಅಂದ್ರೆ ದೇವರಿಗೆ ಇಷ್ಟ ಅದೇ, ನನ್ನನ್ನು ನಂಬಿರುವವನು ನನ್ನನ್ನು ಪ್ರೀತಿಸ್ಬೇಕು. ಅದು ಹೇಗೆ ಪ್ರೀತಿಸ್ಬೇಕು ಅಂತ ಹೇಳಿದ್ರೆ, ನಾನು ಹೇಳುವ ಮಾತುಗಳನ್ನು ಪಾಲಿಸ್ಬೇಕು. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಒಂದು ರಾಜ್ಯದಲ್ಲಿ ರಾಜನಿರ್ತಾನೆ, ಹೌದಾ? ಒಂದು ರಾಜ್ಯಾಡಳಿತ ಇರ್ತದೆ. ಹಾಗಾದ್ರೆ ಆ ರಾಜ್ಯದಲ್ಲಿ ರಾಜನು ಸಂತೋಷವಾಗಿದ್ದರೆ ಪ್ರಜೆಗಳು ಸಹ ಸಂತೋಷವಾಗಿರ್ತಾರೆ. ರಾಜನೇ ಸಂತೋಷವಾಗಿಲ್ಲದಿದ್ರೆ ಪ್ರಜೆಗಳಿಗೆ ಸಂತೋಷವನ್ನು ಕೊಡ್ಲಿಕ್ಕೆ ರಾಜನಿಂದ ಸಾಧ್ಯವಿಲ್ಲ. ಹೌದಾ? ಸೊ ಪ್ರಜೆಗಳಿಂದ ರಾಜನು ಆಸೆ ಪಡುವುದು, ರಾಜನು ಕೊಟ್ಟಂತ ಕಾನೂನುಗಳನ್ನು ಒಪ್ಪಿಕೊಂಡು ಪ್ರಜೆಗಳು ನಡೆಯುವಾಗ ರಾಜನಿಗೆ ಸಂತೋಷವಾಗ್ತದೆ.
ನೋಡಿ, ನಮ್ಮ ಊರಲ್ಲಿ ಅನೇಕ ಕಾನೂನುಗಳುಂಟು. ಗೌರ್ಮೆಂಟ್ ಮಾಡಿದಂತ ಕಾನೂನುಗಳನ್ನು ತಪ್ಪಿ ಹೋದಾಗ ನಮಗೆ ಪೊಲೀಸ್ ರಕ್ಷಣಾಧಿಕಾರಿಗಳು ಬಂದು ನಮ್ಮನ್ನು ಕೈದಿಗಳನ್ನಾಗಿ ಮಾಡ್ತಾರೆ. ಹೌದಾ? ಸೊ ಕಾನೂನು ಅನ್ನೋದು ಈ ಭೂಮಿಯಲ್ಲಿ ಪ್ರತಿ ರಾಜ್ಯಕ್ಕೂ ಪ್ರತಿ ದೇಶಕ್ಕೂ ಇರುವುದಾದ್ರೆ, ದೇವರ ರಾಜ್ಯ ಅವೆಲ್ಲವುಗಳಿಗಿಂತ ದೊಡ್ಡ ರಾಜ್ಯವಾದುದರಿಂದ ಅಲ್ಲಿಯೂ ಸಹ ಇರುವಂತ ಕಾನೂನುಗಳು ಇನ್ನಷ್ಟು ಶ್ರೇಷ್ಠವಾಗಿದೆ. ದೇವರ ರಾಜ್ಯದಲ್ಲಿಯೂ ಕಾನೂನುಗಳಿದ್ದಾವೆ, ಅವು ಈ ಭೂಲೋಕದ ಕಾನೂನುಗಳಿಗಿಂತ ಶ್ರೇಷ್ಠವಾದವುಗಳಾಗಿವೆ. ಹಾಗಾದ್ರೆ ನಾವು ಮನುಷ್ಯರಾಗಿ ಅರ್ಥ ಮಾಡಿಕೊಳ್ಳುವುದು ಒಂದೇ, ನಾವು ಯಾವ ಜಾತಿ ಆಗ್ಲಿ ಅಥವಾ ಯಾವ ಏಜಿನಲ್ಲಿ ಇರುವವರಾಗ್ಲಿ ದೇವರಿಗೆ ಇಷ್ಟಪಡುವಂತ ಸಂಗತಿಯನ್ನು ನಾವು ಮಾಡಬೇಕು. ಅದೇನು ಅಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಕಲ್ತ್ಕೊಂಡಿದ್ದೇವೆ, ಆತನ ಮಾತುಗಳನ್ನು ಕೇಳಿ ಹಂಗೆ ನಾವು ನಡೆದುಕೊಳ್ಬೇಕು. ಅದು ಅವರಿಗೆ ಇಷ್ಟ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅರ್ಥ ಆಗ್ತಾ ಇದೆಯಾ? ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಒಂದು ವಾಕ್ಯವನ್ನು ಓದುವ. ಯಾಜಕ ಕಾಂಡ ಅಲ್ಲ, ಧರ್ಮೋಪದೇಶ ಕಾಂಡ, ಡಿಟಾರ್ನಮಿ 11:1. ಡಿಟಾರ್ನಮಿ 11:1, ಧರ್ಮೋಪದೇಶ ಕಾಂಡ 11:1. ಆದುದರಿಂದ ನಿಮ್ಮ ದೇವರಾದ ಯೆಹೋವನಲ್ಲಿ ಪ್ರೀತಿ ಇಟ್ಟು ಆತನ ನಿಯಮಗಳನ್ನು ಕೈಕೊಂಡು ಆತನ ಆಜ್ಞಾ ವಿಧಿ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು ಎಂಬುವಂಥದ್ದು. ಯಾವಾಗಲೂ, ಆಲ್ವೇಸ್ ಅಂತ ಬರ್ದಿದ್ಯಾ? ಆಲ್ವೇಸ್ ಅಂತ ಬರ್ದಿದ್ಯಾ ಇಂಗ್ಲಿಷ್ ಅಲ್ಲಿ? ಕನ್ನಡದಲ್ಲಿ ಯಾವಾಗಲೂ ಅಂತ ಬರೆಯಲ್ಪಟ್ಟಿದೆ. ಕರೆಕ್ಟಾ? ಹೌದಾ? ಬರ್ತಿದೆ. ಯಾವಾಗಲೂ. Amen. Therefore you must love the Lord your God and always keep his requirements. ಇಲ್ಲೊಂದು ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ರಿಕ್ವೈರ್ಮೆಂಟ್ಸ್ ಅಂದ್ರೆ ದೇವರಿಗೂ ಸಹ ಮನುಷ್ಯರಿಂದ ಬೇಡಿಕೆಗಳು ಉಂಟೆಂಬುದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಅದನ್ನೇ ಈ ಮನುಷ್ಯ ಮಾಡ್ತಾ ಇದ್ದಾರೆ. ಭೂಮಿಯಲ್ಲಿ ಬೇರೆ ಜಾತಿಗಳೇ ಜಾಸ್ತಿ, ಕ್ರಿಸ್ತನನ್ನು ನಂಬುವವರಿಗಿಂತ ಹೆಚ್ಚಿನ ಜಾತಿಗಳು ಈ ನಮ್ಮ ಭಾರತ ದೇಶದಲ್ಲಿ ನೋಡೋದಾದ್ರೆ ಬೇರೆ ಜಾತಿಗಳೇ ಇದ್ದಾವೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಅರ್ಥ ಮಾಡ್ಕೊಂಡಿದ್ದು, ಯಾಕಂದ್ರೆ ಅವ್ರಿಗೆ ಕಲಿಸಿದವರು ತಪ್ಪಾದ ಗುರುಗಳು. ಹೌದಾ? ಒಳ್ಳೆಯ ಗುರು ಒಬ್ಬನೇ, ಅದು ಯೇಸು ಮಾತ್ರ ಅಂತ ನಮಗೆ ಗೊತ್ತುಂಟು. ಅದ್ರ ತಪ್ಪಾದ ಗುರುಗಳು ಏನ್ ಮಾಡಿದ್ದಾರೆ, ತಪ್ಪಾದ ಸಂಗತಿಗಳನ್ನು ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಹೌದಾ? ಈ ರೀತಿಯಾಗಿ ವೇಷಭೂಷಣಗಳನ್ನು ಧರಿಸ್ಕೊಳ್ಬೇಕು, ಈ ರೀತಿಯಾಗಿ ಅರ್ಪಣೆಗಳನ್ನು ಮಾಡಬೇಕು. ನನಗೆ ಹೆಚ್ಚಿನ ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಕಳ್ಸಿಕೊಟ್ಟಿದ್ದರಿಂದ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ದೇವರ ಇವೆಲ್ಲ ಮಾಡುವುದು ಆತನಿಗೆ ಇಷ್ಟ, ಆತನಿಗೆ ಇಚ್ಛೆ ಇದೆ, ಇದನ್ನೆಲ್ಲ ಆತನು ಇಚ್ಛೆ ಪಡ್ತಾನೆ, ಇಷ್ಟಪಡ್ತಾನೆ ಎನ್ನುವುದು ಆ ಭ್ರಮೆ, ಆ ಸುಳ್ಳು ಈ ಲೋಕದ ಜಾತಿಗಳಲ್ಲಿ ತುಂಬಿಕೊಂಡಿದೆ. ಆದ್ರೆ ಅವ್ರು ಮಾಡುವುದು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ, ಅದರ ರೀತಿ ಮಾತ್ರ ತಪ್ಪಾಗಿದೆ. ಹಾಗಾಗಿ ಅದಕ್ಕೆ ಫಲ ಸಿಗ್ತಾ ಇಲ್ಲ, ಅವ್ರು ನಾಶವಾಗ್ತಾ ಇದ್ದಾರೆ. ಆದ್ರೆ ಸರಿಯಾದ ದೇವರನ್ನು, ಸತ್ಯವಾದ ದೇವರನ್ನು ತಿಳಿದು ಸತ್ಯವಾದ ವಿಧಿ ಕಾರ್ಯಗಳನ್ನು ತಿಳಿದುಕೊಂಡಂತ ನಾವು ಇನ್ನೆಷ್ಟು ಮಟ್ಟಿಗೆ ಆ ವಿಧಿಗಳನ್ನು ನಾವು ಒಬೆ ಮಾಡಬೇಕು, ಅನುಸರಿಸಬೇಕು, ಆ ರಿಕ್ವೈರ್ಮೆಂಟ್ಸ್ ಗಳನ್ನು ನಾವು ಫುಲ್ಫಿಲ್ ಮಾಡಬೇಕೆಂಬುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆಗಿದೆಯಲ್ವಾ? ಇದು ನಮಗೆ ಬಿಟ್ಟಂತ ಜವಾಬ್ದಾರಿ. ಇದನ್ನು ನಾವು ಅಲ್ಲಗಣಿಸೋ ಹಾಗೆ ಇಲ್ಲ, ಇದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಇಟ್ ಈಸ್ ಫಂಡಮೆಂಟಲ್, ಇದು ಬೇಸಿಕ್ ಆಗಿರುವಂತ ಸಂಗತಿ. ದೇವರಿಗೆ ಏನು ಇಷ್ಟ ಇದೆಯೋ ಅದನ್ನು ನಾವು ಮಾಡುವುದೇ ಮೊಟ್ಟ ಮೊದಲನೇ ಸಂಗತಿ. ಆಮೆನ್. ಅರ್ಥ ಆಗ್ತಾ ಇದೆಯಲ್ಲ? ಆಮೆನ್. ಯಾ. ಸೊ ಅದ್ರ ಜೊತೆಯಲ್ಲಿ ಐಸಾಯ 1:19, ಐಸಾಯ 1:19 ಇದು ಜಸ್ಟ್ ತೋರಿಸ್ಲಿಕ್ಕೆ ಮಾತ್ರ ಅಳವಡಿಕೆಯಲ್ಲಿ ಹೋಗ್ತಾ ಇದ್ದೀನಿ. ಓಕೆ,
ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ಆಮೆನ್. ಕಠಿಣವಾಗಿದೆ ಅದು ಕೇಳಲಿಕ್ಕೆ. ಓಕೆ, ಇವತ್ತು ಕೃಪೆ ಕಾಲದಲ್ಲಿ ನಾವು ಇರೋದಕ್ಕೋಸ್ಕರ ನಾವು ಕತ್ತಿಯ ಬಾಯಿಗೆ ತುತ್ತಾಗ್ತಾ ಇಲ್ಲ. ಅಂದ್ರೆ ಕೃಪೆ ಅಂದ್ರೆ ಏನು? ಸಹಿಸ್ಕೊಳ್ತಾ ಇದ್ದಾರೆ ದೇವರು. ವಿಧಿ ಮಾಡ್ಲಿಕ್ಕೆ ಅಂದ್ರೆ ಶಿಕ್ಷೆ ಒಂದೇ ಸಲ ಇಟ್ಟಿದ್ದಾರೆ, ಅದು ಕೊನೆಯ ಕಾಲದಲ್ಲಿ. ಆ ಕಾಲದಲ್ಲಿ ಹಾಗೆ ಇಲ್ಲ, ಅದೇ ಕ್ಷಣದಲ್ಲಿ ಶಿಕ್ಷೆ ಆಗ್ತಿತ್ತು. ಸೊ ಅದೇ ಕೃಪೆಗೂ ಮತ್ತು ಧರ್ಮಶಾಸ್ತ್ರಕ್ಕಿರುವಂತ ವ್ಯತ್ಯಾಸ. ಆ ಕಾಲದಲ್ಲಿ ವಿಧಿಯನ್ನು ಅನುಸರಿಸಿ ನಡೆದೇ ಇದ್ರೆ ಅದೇ ಸಮಯದಲ್ಲಿ ಅವರಿಗೆ ಶಿಕ್ಷೆ ಆಗ್ಬೇಕಿತ್ತು. ಶಾಬತ್ ಅನ್ನು ಪಾಲಿಸದೇ ಇದ್ರೆ ಶಿಕ್ಷೆ ಇತ್ತು. ಸಭೆ ಸೇರಿ ಸಭೆ ಮಧ್ಯದಲ್ಲಿ ಆ ವ್ಯಕ್ತಿನ ತಂದು ಕಲ್ಲು ಹೊಡೆದು ಕೊಲ್ಲಬೇಕಿತ್ತು. ಇದು ಹಳ ಒಡಂಬಡಿಕೆಯ ಕಾನೂನು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಸಾಬತ್ ಎನ್ನುವುದೇ ಇಲ್ಲ. ನಮ್ಗೆ ಎಲ್ಲಾ ದಿನ ಸಾಬತ್ ರೆಸ್ಟೇ ಅಲ್ವಾ? 7ನೇ ದಿನ ಆಚರಿಸ್ಬೇಕೆಂಬ ಕಾನೂನು ನಮಗೆ ಕೊಟ್ಟಿಲ್ಲ ಹೊಸ ಒಡಂಬಡಿಕೆಯಲ್ಲಿ. ಇದೆಯಾ? ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಹಳೆಯ ಕಾನೂನುಗಳೆಲ್ಲ ಬದಲಾಗಿ ಹೊಸ ಕಾನೂನುಗಳನ್ನು ಕೊಟ್ಟಿದ್ದಾರೆ. ಗವರ್ಮೆಂಟ್ ಬದಲಾಗಿದೆ, ಅಂದ್ರೆ ರಾಜ ಬದಲಾಗಿಲ್ಲ, ರಾಜನ ಕಾನೂನುಗಳು ಬದಲಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಹಾಗಾದ್ರೆ ಹಳೆಯದಾಗ್ಲಿ ಹೊಸದಾಗ್ಲಿ ಎಲ್ಲ ಒಡಂಬಡಿಕೆಯಲ್ಲೂ ದೇವರ ಚಿತ್ತ ಏನೆಂಬುದನ್ನು ನಾವು ನೋಡ್ಲಿಕ್ಕೆ ಈ 4 ವಾಕ್ಯಗಳಿಂದ ಸಿಗ್ತಾ ಇದೆ. ಅದು ಏನಪ್ಪ ಅಂತ ಹೇಳಿದ್ರೆ, ಆತನಿಗೆ ಇಷ್ಟ ಏನಪ್ಪ ಅಂತ ಹೇಳಿದ್ರೆ, ತನ್ನನ್ನು ನಂಬುವವರು ತನ್ನ ಮಾತುಗಳನ್ನು. ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ ಬ್ರದರ್ ಈಗ. ಓಕೆ, ಎಲ್ರಿಗೂ ಕ್ಲಿಯರ್ ಇದೆಯಾ? ಓಕೆ, ಗುಡ್ 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 ಗುಡ್. ಸೊ ವೇರ್ ಐ ವಾಸ್, ಥ್ಯಾಂಕ್ ಯು ಲಾರ್ಡ್. ಸೊ ಹಳೆ ಮತ್ತು ಹೊಸ ಒಡಂಬಡಿಕೆ ಎರಡು ನೋಡುವಾಗ ದೇವರ ಇಚ್ಛೆ ಏನೆಂಬುದು ನಮಗೆ ತಿಳಿಲಿಕ್ಕೆ ಬರ್ತದೆ. ಅದೇನಪ್ಪ ಅಂತ ಹೇಳಿದ್ರೆ, ತನಗೆ ಇಷ್ಟ ಏನಿದೆಯೋ ಅದು ತನ್ನನ್ನು ನಂಬುವವರು ಮಾಡಬೇಕು. ಅದರಿಂದ ದೇವರು ಸಂತೋಷ ಪಡ್ತಾರೆ, ಸಂತೋಷಪಟ್ಟು ಅವರನ್ನು ಆಶೀರ್ವದಿಸ್ತಾರೆ ಎಂಬುದು ಹಳೆದು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಎರಡರಲ್ಲೂ ನಾವು ನೋಡ್ಬೋದು. ಯಾಕಂದ್ರೆ ದೇವರು ಒಬ್ಬನೇ. ಹಳೆಯ ಮತ್ತು ಹೊಸ ಒಡಂಬಡಿಕೆಯ ದೇವರು ಒಬ್ಬರೇ ಆಗಿದ್ದಾರೆ ಅಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮುಖಾಂತರ ದೇವರು ಮಾತಾಡ್ತಿದ್ರು, ಧರ್ಮಶಾಸ್ತ್ರವನ್ನು ಕೊಟ್ಟು ಮಾತಾಡ್ತಿದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರೇ ನೇರವಾಗಿ ಹಿಡಿದು ಬಂದು ತಾನೇ ದೇವರೆಂದು ಇಡೀ ಲೋಕಕ್ಕೆ ಅರಿವನ್ನು ಹುಟ್ಟಿಸಿ ಇವತ್ತು ಆತನ ಆತ್ಮರೂಪದಲ್ಲಿ ಇದ್ದು ತನ್ನನ್ನು ನಂಬುವವರ ಪ್ರತಿಯೊಬ್ಬರ ಶರೀರದಲ್ಲಿ ವಾಸಿಸಿ ಶರೀರದೊಳಗೇ ಇದ್ದುಕೊಂಡು ಆತನು ಡೀಲಿಂಗ್ ಮಾಡ್ತಾ ಇದ್ದಾರೆ, ವ್ಯವಹಾರ ನಡೆಸ್ತಾ ಇದ್ದಾರೆ ಈ ಕಾನೂನಿನ ಬಗ್ಗೆ. ಅರ್ಥ ಆಗ್ತಾ ಇದೆಯಲ್ಲ? ವೆರಿ ಸಿಂಪಲ್. ಸೊ ಒಂದು ವೇಳೆ ನಾವು ಆತನ ಈ ಚಿತ್ತವನ್ನು ಸರಿಯಾಗಿ ತಿಳಿದುಕೊಂಡು ಆತನ ಚಿತ್ತಕ್ಕನುಸಾರವಾಗಿರುವಂತ, ಆತನ ಇಷ್ಟೆಗೆ ಅನುಸಾರವಾಗಿರುವಂತ ಎಲ್ಲಾ ಮಾತುಗಳನ್ನು ದಿನಾಲು ನಮ್ಮ ಜೀವಿತದಲ್ಲಿ ನಾವು ಒಂದೊಂದಾಗಿ ಪಾಲಿಸ್ತಾ ಅದನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವುದಾದ್ರೆ ನಾವೇ ವಿಜಯಶಾಲಿಗಳಾಗಿ, ಒಳ್ಳೆ ಕ್ರೈಸ್ತರಾಗಿ, ಆಶೀರ್ವದಿಸಲ್ಪಟ್ಟು ಸಾಮರ್ಥ್ಯವುಳ್ಳವರಾಗಿ ಇಡೀ ಲೋಕವನ್ನೇ ಜಯಿಸುತ್ತಾ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ನಮ್ಮನ್ನು ಹಿಡಿಲಿಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ, ನಮ್ಮನ್ನು ಸೋಲಿಸ್ಲಿಕ್ಕೆ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ಒಮ್ಮೆ ಈ ದೇವರ ಯಥಾರ್ಥ ಚಿತ್ತವನ್ನು ತಿಳಿದುಕೊಂಡು ಚಿತ್ತದಲ್ಲಿ ನಡೆಯುವುದಾದ್ರೆ, ಜೀವಿಸುವುದಾದ್ರೆ ನಾವು ನಮ್ಮ ಜೀವಿತವನ್ನು ಸಾರ್ಥಕ ಮಾಡಿಕೊಳ್ಬಹುದು. ಆದ್ರೆ ಇದನ್ನ ಮಾಡುವುದಷ್ಟು ಸುಲಭವಲ್ಲ, ಅಲ್ಲೇ ನಾವು ಬೀಳ್ತಾ ಇರುವುದು. ಅದನ್ನೇ ಸ್ವಲ್ಪ ಇನ್ನು ಕೆಲವೊಂದು ವಾಕ್ಯಗಳನ್ನು ಎತ್ತಿ ನೋಡುವ. ಈ ಸ್ವಾಮಿ ಒಂದು ಮಾತು ಹೇಳ್ತಾರೆ, ಲೂಕ 6:46, ಲೂಕ್ 6:46, ಲೂಕ್ 6:46. ಥ್ಯಾಂಕ್ ಯು ಲಾರ್ಡ್. ಲೂಕ್ 6:46. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ? ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ನೋಡಿ. ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಕರ್ತರು, ಸ್ವಾಮಿ, ಅಪ್ಪ, ಪ್ರಭು ಎಲ್ಲ ಹೇಳ್ತೀರಾ, ಹಾಗಾದ್ರೆ ನಾನು ಹೇಳ್ದಾಗ ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ.
ಕರೆಕ್ಟ್ ಅಲ್ವಾ? ನನ್ನ ಸ್ವಾಮಿ, ಪ್ರಭು, ತಂದೆ, ಕರ್ತನೆ, ರಾಜನೇ ಅಂತೆಲ್ಲ ಹೇಳ್ತೀರಾ. ಅದು ನಾನು ಹೇಳೋದು ಮಾತ್ರ ನೀವು ಯಾಕೆ ಮಾಡುವುದಿಲ್ಲ? ಕರೆಕ್ಟ್ ಅಲ್ವಾ ಪ್ರಶ್ನೆ? ಇದು ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತುಂಟಾ? ತನ್ನನ್ನು ನಂಬಿದ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಯಾರು? ಯೇಸುವನ್ನು ನಂಬಿದಂತ ಶಿಷ್ಯರುಗಳು ಅಲ್ವಾ? ಯೇಸುವನ್ನು ನಂಬುವವರೆಲ್ಲರೂ ಆತನ ಶಿಷ್ಯರುಗಳು. ಇದು ಗುರು ಶಿಷ್ಯರ ಮ್ಯಾಟರ್, ಇದು ವಿಷಯ. ಯೇಸು ನಮಗೊಬ್ಬನೇ ಗುರು. ಆತನ ನಂಬಿರುವಂತ ನಾವು ಎಲ್ಲರೂ ಆತನ ಅನುಯಾಯಿಗಳು ಅಥವಾ ಶಿಷ್ಯರು, ಡಿಸೈಪಲ್, ಸ್ಟೂಡೆಂಟ್ಗಳಾಗಿದ್ದೇವೆ. ಕರೆಕ್ಟಾ? ಆಮೇಲೆ ಬಂತು ಸಭೆ, ವಿಶ್ವಾಸಿಗಳು, ಪಾಸ್ಟರು, ಪಾದರು, ಅದೆಲ್ಲ ನೆಕ್ಸ್ಟ್. ಮೊದಲನೇ ಬೇಸಿಕ್ ಏನು? ಯೇಸು ನಮ್ಮ ನಿಜವಾದ ಗುರು, ಏಕೈಕ ಗುರು. ಅವರನ್ನು ಬಿಟ್ರೆ ಬೇರೆ ಯಾರು ಗುರು ನಮಗಿಲ್ಲ. ಇವಾಗ ನಾನು ಕಲಿಸ್ತಾ ಇರೋದಾದ್ರೆ ಅದು ತನ್ನ ಸೇವೆ ಅಷ್ಟೇ. ನಾನು ನಿಮ್ಮ ಯಾರಿಗೂ ಗುರು ಅಲ್ಲ. ನಮ್ಮೆಲ್ಲರಿಗೂ ಒಂದೇ ಗುರು, ಯೇಸು ಮಾತ್ರ. ಯಾವ ವ್ಯಕ್ತಿಯನ್ನು ಗುರು ಅಂತ ಹೇಳಲಿಕ್ಕಿಲ್ಲ, ಯಾವ ವ್ಯಕ್ತಿಯನ್ನು ಫಾದರ್ ಅಂತ, ಅಪ್ಪ ಅಂತ ಹೇಳಲಿಕ್ಕಿಲ್ಲ ಅಂತ ದೇವರು ಯೇಸು ಸ್ವಾಮಿ ನಮಗೆ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 7, 8, 9ನೇ ವಾಕ್ಯದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಹೌದಾ? ಆಮೆನ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅದೇ ಗುರು. ಶಿಷ್ಯರೇ, ನೀವು ನನಗೆ ಸ್ವಾಮಿ, ಗುರುವೇ, ಪ್ರಭುವೇ ಅಂತ ಕರಿತೀರಿ. ಅಂದ್ರೆ ನಾನು ಹೇಳುವುದನ್ನು ಯಾಕೆ ಮಾಡ್ತಾ ಇಲ್ಲ ಎಲ್ಲವನ್ನು? ನೋಡಿ, ನಾವು ಯಾರು ಈ ಸಮಯದಲ್ಲಿ ಡಿಸ್ಕರೇಜ್ ಆಗಬಾರ್ದು. ಅನೇಕ ವಿಷಯಗಳನ್ನು ನಾವು ಮಾಡ್ತಾ ಇದ್ದೇವೆ ಇಲ್ವಾ? ಹಾಗಾದ್ರೆ ಮಧ್ಯಾಹ್ನದ ವೇಳೆಯಲ್ಲಿ ನಾವಿಲ್ಲಿ ಸೇರ್ತಾನೆ ಇರ್ಲಿಲ್ಲ. ನಾವೆಲ್ಲ ಮಾಡ್ತಾ ಇದ್ದೇವಲ್ವಾ? ಆತನ ಹೇಳಿದಾಗೆ ಅನೇಕ ವಿಷಯಗಳನ್ನು ಮಾಡ್ತಾ ಇದ್ದೇವೆ. ಕೆಲವೊಂದನ್ನು ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಕೆಲವೊಂದು ಬಲಹೀನತೆಗಳ ಕಾರಣದಿಂದಾಗಿ. ಕರೆಕ್ಟ್ ಅಲ್ವಾ? ಆನ್ಸರ್ ಮಾಡಿ. ಎಸ್, ಅನೇಕ ವಿಷಯಗಳನ್ನು ಮಾಡ್ತಾ ಇದ್ದೇವೆ. ದೇರ್ ಆರ್ ಪಾಸಿಟಿವಿಟಿ, ಪ್ಲಸ್ ಪಾಯಿಂಟ್ಸ್ ಸಹ ಇದೆ. ನಾವು ಮಾಡ್ತಾ ಇಲ್ಲ ಅಂತ ಇಲ್ಲ. ಸೊ ಯಾಕೆ ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ, ಇನ್ನಷ್ಟು ಜಾಸ್ತಿ ಮಾಡ್ಬೇಕೆನ್ನುವುದೇ ನಮ್ಮೆಲ್ಲರ ಉದ್ದೇಶವಾಗಿರ್ಲಿ. ಜಾಸ್ತಿ ಮಾಡಿದ್ರೆ ಏನಾದ್ರೂ ತಪ್ಪುಂಟಾ? ಏನಾದ್ರೂ ಕೇಡುಂಟಾ? ಖಂಡಿತವಾಗಿ ಇಲ್ಲ. ಹೆಚ್ಚು ಮಾಡಿದ್ರೆ ಕೇಡು ಉಂಟಾ ಅಥವಾ ಲಾಭ ಉಂಟಾ? ಲಾಭನೇ ಜಾಸ್ತಿ ಅಲ್ವಾ? ಸೊ ಹಾಗಾದ್ರೆ ಲಾಭಗೋಸ್ಕರ ಎಲ್ಲ ವ್ಯವಹಾರಿಗಳು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಯಾವಾಗ್ಲೂ ನೋಡ್ತಾ ಇರ್ತಾರೆ, ಅದನ್ನ ಜಾಸ್ತಿನೇ ಮಾಡ್ತಾ ಇರ್ತಾರೆ. ಹಾಗಿರುವಲ್ಲಿ ನಾವು ಸಹ ದೇವರ ರಾಜ್ಯದ ವ್ಯವಹಾರಿಗಳು. ನಾವು ಇನ್ನಷ್ಟು ಇಂಪ್ರೂವ್ ಮಾಡಬೇಕು, ಬೆಳಿಬೇಕು ಅಲ್ವಾ? ಇದ್ದ ಹಾಗೆ ಇರಬಾರ್ದು ಅನ್ನೋದು ಈ ಲೋಕ ಕೂಡ ಒಪ್ಕೊಳ್ತದೆ. ಎಲ್ರೂ ನಾವು ಬೆಳಿಬೇಕು, ಫಲವತ್ತತೆಯನ್ನು ಆಗಿ ಇರಬೇಕು, ಫ್ರೂಟ್ಫುಲ್ ಆಗಿರ್ಬೇಕು ಅನ್ನೋದು ದೇವರ ಇಚ್ಛೆ ಇರುವಲ್ಲಿ ನಮ್ಮ ಇಚ್ಛೆ ಕೂಡ ಇರಬೇಕು. ಹಾಗಾಗಿ ನಾವು ಈ ಸತ್ಯಗಳನ್ನು ಕಲಿತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಹೆಚ್ಚು ಫಲ ಬರ್ಬೇಕಾ? ಫಲ ಅಂದ್ರೆ ಎಲ್ಲವೂ ಬಂತು ಅದರಲ್ಲಿ, ಆತ್ಮಿಕವಾಗಿಯೂ ಶಾರೀರಿಕವಾಗಿ ಎಲ್ಲ ವಿಷಯಕ್ಕೆ ಸಂಬಂಧಪಡ್ತದೆ. ನಾವೆಲ್ಲ ಏರಿಯಾದಲ್ಲಿ ಸಮೃದ್ಧಿಯಾಗಿ ಇರಬೇಕು ಅಂತ ಹೇಳಿದ್ರೆ, ಆತ್ಮಿಕವಾಗಿಯೂ, ಮಾನಸಿಕವಾಗಿಯೂ, ಶಾರೀರಿಕವಾಗಿಯೂ, ಸಾಂಪತ್ತಿಕವಾಗಿಯೂ ಎಲ್ಲಾ ಏರಿಯಾದಲ್ಲಿಯೂ ನಾವು ಅಭಿವೃದ್ಧಿಯಾಗಿ ಇರಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದೇ ಒಂದು ಮಾರ್ಗ, ಆತನ ವಾಕ್ಯಗಳನ್ನು ಆತನು ಹೇಳಿದ ಹಾಗೆ ಕೇಳಿಕೊಂಡು ಅದರಂತೆ ನಡೆಯುವನೇ ಧನ್ಯನು, ಅವನೇ ಆಶೀರ್ವದಿಸಲ್ಪಟ್ಟವನು. ಪ್ರೈಸ್ ದಿ ಲಾರ್ಡ್. ಕೇಳಿ ಆತನ ವಾಕ್ಯವನ್ನು ಕೈಗೊಂಡು ನಡೆಯುವನೇ ಆತನ ಜೀವನ ಸಾರ್ಥಕವಾದಾಗ. ದಿಸ್ ಇಸ್ ನಂಬರ್ 1. ಹಾಗಾದ್ರೆ ಆತನ ಎಷ್ಟೋ ವಾಕ್ಯಗಳನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅಲ್ವಾ? ಅವನ್ನ ಒಂದೊಂದಾಗಿ ನಾವು ದಿನಾಲು ಓದ್ಬೇಕು, ದಿನಾಲು ಧ್ಯಾನಿಸ್ಬೇಕು ಅಂತ ಹೇಳುವುದು ಯಾಕೆ? ಅದು ನೆನಪಿದ್ದರೆ ಮಾತ್ರ ಅದನ್ನು ನಾವು ಪಾಲಿಸ್ಲಿಕ್ಕೆ ಸಾಧ್ಯ. ಸೈತಾನನ್ ಏನ್ ಮಾಡ್ತಾನೆ? ನಿನ್ನೆ ಓದಿದ್ದು ಇವತ್ತು ಮರ್ತ್ ಹಾಕ್ಬಿಡ್ತಾನೆ, ನಾಳೆ ನೆನಪಿರಲ್ಲ. ಆ ಸಮಯದಲ್ಲಿ ಆ ವಾಕ್ಯ ಮರ್ತ್ ಬಿಡ್ತೀವಿ, ಆ ತಪ್ಪನ್ನು ಮಾಡಿಬಿಡ್ತೀವಿ, ಆ ವಾಕ್ಯವನ್ನು ನಾವು ಪಾಲಿಸುವುದೇ ಇಲ್ಲ, ಮುರಿತೀವಿ ಆ ವಾಕ್ಯವನ್ನು. ಸಿಟ್ಟು ಬಂದಾಗ ಏನ್ ಬೇಕಾದ್ರೂ ಮಾಡ್ತಾನೆ ಮನುಷ್ಯ ಅಲ್ವಾ? ಎಲ್ಲ ತಪ್ಪುಗಳನ್ನು ಮಾಡುವಂತ ಸಂದರ್ಭ ಸಿಟ್ಟು ಮತ್ತು ಶೋಧನೆಯ ಸಮಯದಲ್ಲಿ ತಪ್ಪುಗಳು ಸಹಜವಾಗಿ ನಡೀತಾ ಇರ್ತವೆ. ಅಂತ ಸಮಯದಲ್ಲಿ ವಾಕ್ಯ ನಮ್ಮ ಹೃದಯದಲ್ಲಿ ಎಚ್ಚರವಾಗಿದ್ರೆ, ನೆನಪಲ್ಲಿ ಬಂದ್ರೆ, ಆ ತಪ್ಪು ಮಾಡದ ಹಾಗೆ ವಾಕ್ಯ ನಮ್ಮನ್ನು ತಡೆಯುತ್ತೆ. ಇಲ್ಲ, ಅಪ್ಪ ಹೇಳಿದ್ದಾರೆ ಸುಳ್ಳು ಹೇಳ್ಬಾರ್ದು ಅಂತ, ನಾನು ಸುಳ್ಳು ಹೇಳಲ್ಲ. ಅಪ್ಪ
ಹೇಳಿದ್ದಾರೆ, ಅವನನ್ನು ಬೈಬೇಡ, ಅವನ ಮೇಲೆ ಸಿಟ್ಟು ಮಾಡಬೇಡ, ಅವನ ಮೇಲೆ ಕೋಪ ಮಾಡಬೇಡ, ಅವನನ್ನು ಕ್ಷಮಿಸು ಅಂತ ಹೇಳಿದ್ದಾರೆ ಅಪ್ಪ ಅಂತ ವಾಕ್ಯ ಹೃದಯದಲ್ಲಿ ಇರುವಾಗ ಅವನೇನ್ ಮಾಡ್ತಾನೆ, ಅಪ್ಪ ಹೇಳಿದಾರಲ್ಲ, ಸರಿ ನಾನು ಸಿಟ್ಟು ಮಾಡಲ್ಲ, ಅಪ್ಪ ನೋಡ್ಕೊಳ್ಳಿ ಅಲ್ಲ ಅಂತ ಆ ವಾಕ್ಯವನ್ನು ಒಬೆ ಮಾಡ್ತಾರೆ. ಮತ್ತೆ ಎಷ್ಟೋ ಜನ ನಮಗೆ ದ್ರೋಹ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಸಿಟ್ಟು ಬರ್ತದೆ, ಕೋಪ ಬರ್ತದೆ, ಕ್ಷಮಿಸೋದೇ ಇಲ್ಲ, ಅವ್ರ ಮುಖ ಸಹ ನೋಡಲ್ಲ. ಅಪ್ಪ ಏನ್ ಹೇಳಿದ್ದಾರೆ ವಾಕ್ಯದಲ್ಲಿ? ಅವ್ರನ್ನ ಕ್ಷಮಿಸ್ಬೇಕು. ಎಷ್ಟು ಸಲ? 1-2 ಸಲ. ಈ ಲೋಕದ ಜನರು ಹೇಳ್ತಾರೆ 1-2 ಸಲ ಕ್ಷಮಿಸಬಹುದು, ಪದೇ ಪದೇ ಹೀಗೆ ಆದ್ರೆ ಕ್ಷಮಿಸಕ್ಕಾಗತ್ತಾ ಅಂತ ಲೋಕ ನಮಗೆ ಕಲಿಸ್ತದೆ. ಆದ್ರೆ ಅಪ್ಪ ಏನ್ ಹೇಳಿದ್ದಾರೆ? 70 ಸಲ ಅಂತ ಹೇಳಿದ್ದಾರೆ. ಅಂದ್ರೆ ಅದಕ್ಕೆ ಮಿತಿನೇ ಇಲ್ಲ. ಜೀವನ ಇಡೀ ಅವನು ಬಂದು ಕ್ಷಮೆ ಕೇಳಿದ್ರೆ, ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಕ್ಷಮಿಸ್ತಾ ಇರ್ಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನೇ ನಾವು ಮಾಡ್ತಾ ಇರ್ಬೇಕು. ಸೊ ಅದರ ಅರ್ಥನೇ ಆ ಏರಿಯಾದಲ್ಲಿ, ಆ ಕ್ಷೇತ್ರದಲ್ಲಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ವಾಕ್ಯಗಳನ್ನು ಕರ್ತನು ನಮಗೆ ಕಲಿಸ್ಕೊಟ್ಟಿದ್ದಾರೋ ಆ ವಾಕ್ಯಗಳನ್ನು ಆ ಸಂದರ್ಭದಲ್ಲಿ ನಾವು ಪಾಲಿಸುವಾಗ ನಮ್ಮ ಜೀವಿತದಲ್ಲಿ ಪ್ರತಿಫಲ ಉಂಟಾಗ್ತದೆ. ದೇವರ ಚಿತ್ತನೇ ಅದು. ನಾವು ಆ ವಾಕ್ಯವನ್ನು ಆ ಸಂದರ್ಭದಲ್ಲಿ ಪಾಲಿಸುವಾಗ ಅರ್ಥ ಏನು? ನಮ್ಮ ದೇವರನ್ನು ನಾವು ಪ್ರೀತಿಸ್ತಾ ಇದ್ದೇವೆ, ಅದಕ್ಕೋಸ್ಕರ ಆತನ ಮಾತನ್ನು ನಾವು ಪಾಲಿಸ್ತಾ ಇದ್ದೀವಿ ಅಂತ ಅರ್ಥ. ಅವಾಗ ಸಂತೋಷ ಪಡುವುದು ಯಾರು? ನಮ್ಮ ತಂದೆ. ಸಂತೋಷವುಳ್ಳ ನಮ್ಮ ತಂದೆ ನಮ್ಮ ಆಕಾಂಕ್ಷೆಗಳನ್ನು ಪೂರೈಸ್ತಾ ಇರ್ತಾರ? ಖಂಡಿತವಾಗಿ ಪೂರೈಸ್ತಾರೆ. ನಮ್ಮ ಎಲ್ಲ ಜೀವಿತದ ಎಲ್ಲ ಆಸೆಗಳನ್ನು ಅಂದ್ರೆ ಆತನಿಗೆ ಇಚ್ಛೆ ಇರುವಂತ ಎಲ್ಲ ಆಸೆಗಳನ್ನು ಆತನು ಪೂರೈಸ್ತಾರೆ. ನೋಡಿ, ಆತನ ಇಚ್ಛೆಗೆ ವಿರೋಧವಾಗಿ ಪ್ರಾರ್ಥನೆ ಮಾಡಿದ್ದು ಯಾವುದು ಆತನು ಕೊಡೋದಿಲ್ಲ, ಯಾಕಂದ್ರೆ ಅದು ಪಾಪಕ್ಕೆ ಕೊಂಡೊಯ್ತದೆ. ಆದ್ರೆ ಆತನ ಇಚ್ಛೆಗೆ ಅನುಗುಣವಾಗಿರುವಂತ ನಮ್ಮ ಜೀವಿತದ ಆಕಾಂಕ್ಷೆಗಳು ಏನಪ್ಪ ನಮಗ್ ಬೇಕು ಜೀವನದಲ್ಲಿ? ತಿನ್ಲಿಕ್ಕೆ, ಕುಡಿಲಿಕ್ಕೆ, ಮಲಗ್ಲಿಕ್ಕೆ ವಾಸಸ್ಥಾನ, ಬಟ್ಟೆ, ಹೌದಾ? ಕುಟುಂಬದಲ್ಲಿ ಸಮಾಧಾನ, ಹೌದಾ? ಇವೇ ಅಲ್ವಾ ಮನುಷ್ಯನಿಗೆ ಬೇಕಾಗಿರೋದು? ಅದೇ ಹೇಳಿದಾರಲ್ಲ, ತಿನ್ನುವುದು ಕುಡಿಯೋದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಂತ. ಇವೆಲ್ಲ ನಿಮ್ಗೆ ಸಿಗ್ತದೆ. ನೀವೇನ್ ಮಾಡಿ? ನನ್ನನ್ನು ಹುಡುಕಿ, ನನ್ನ ನೀತಿಗಳನ್ನು ಹುಡುಕಿ, ನನ್ನ ಇಚ್ಛೆಗಳನ್ನು ಹುಡುಕಿ. ಅದೇ ಮತ್ತಾಯನ ಸುವಾರ್ತೆ 6:33. ನನಗೇನು ಇಷ್ಟ ಇದೆಯೋ, ಏನೆಲ್ಲ ನೀತಿ ಉಂಟೋ ನನ್ನ ಇಷ್ಟವನ್ನು ನೀವು ಹುಡುಕಿ, ನನ್ನ ರಾಜ್ಯದ ಬಗ್ಗೆ ತಿಳ್ಕೊಳ್ಳಿ, ನನ್ನ ಬಗ್ಗೆ ತಿಳ್ಕೊಳ್ಳಿ, ನಾನು ಏನು ಆಸೆ ಪಡ್ತೀನಿ ಅಂತ ತಿಳ್ಕೊಳ್ಳಿ ಅಂತ ಯೇಸು ಸ್ವಾಮಿ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ನಿಮ್ಗೆ ಏನೇನ್ ಬೇಕು ಅದನ್ನ ನಾನು ಕೊಡ್ತೀನಿ, ಅದು ನಿಮ್ಗೆ ಆಟೋಮೆಟಿಕ್ ಆಗಿ ಸಿಗ್ತದೆ ಅಂತ ಯೇಸು ಸ್ವಾಮಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಭೂಮಿಯಲ್ಲಿರುವ ನಂಬರ್ 1 ಡ್ಯೂಟಿ ದಿನಾಲು ಆತನ ವಾಕ್ಯದ ಮುಖಾಂತರವಾಗಿ ಆತನನ್ನು ಅರಿಯುವುದೇ, ಆತನ ನೀತಿಗಳನ್ನು, ಸತ್ಯಗಳನ್ನು ತಿಳಿದುಕೊಳ್ಳುವುದೇ ನಮ್ಮ ಜೀವನದ ಮುಖ್ಯ ಭಾಗವಾಗಿರ್ಬೇಕು. ಕೆಲವೊಮ್ಮೆ ಕೆಲಸ, ಹಣಕಾಸು ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಅದನ್ನ ಕೊಡೋನೇ ಆತನು. ನೆನಪಲ್ಲಿ ಇಟ್ಕೊಳ್ಳಿ, ಇದು ಇಷ್ಟು ಸುಲಭವಲ್ಲ ಇದನ್ನು ಕೈಗೊಂಡು ನಡೆಯೋದು. ಯಾಕಂದ್ರೆ ಒಂದು ಜಾಬು, ಹಣಕಾಸು ಅನ್ನೋ ವಿಷಯ ಬಂದಾಗ ತುಂಬಾ ಕಷ್ಟ ಆಗುತ್ತೆ ಜೀವನದಲ್ಲಿ. ಭಯ ಬಂದ್ಬಿಡುತ್ತೆ, ಏನ್ ಮಾಡೋದು ನಾಳೆ ಅಂತ. ಆದ್ರೆ ಅಲ್ಲೇ ದೇವರು ಹೇಳ್ತಿದ್ದಾರೆ, ನಾಳೆನ ಚಿಂತೆ ನಾಳೆಗೆ ಇರಲಿ, ಇವತ್ತಿನ ಚಿಂತೆ ನಿಮಗೆ ಇದೆ. ನನ್ನನ್ನು ಹುಡುಕಿ, ನನ್ನ ನೀತಿಯನ್ನು, ನನಗೇನೆಲ್ಲ ಇಷ್ಟ ಇದೆಯೋ, ಯಾವುದು ಸತ್ಯವಾಗಿದೆಯೋ, ಯಾವುದು ಒಳಿತಾಗಿದೆಯೋ, ನನ್ನ ಚಿತ್ತದ ಪ್ರಕಾರ ಇದೆಯೋ ಅದನ್ನ ನೀವು ಹುಡುಕಿದಿ. ನಾನು ಅದನ್ನು ಹುಡುಕಿ ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳಿ. ನನ್ನನ್ನೇ ನಂಬಿ, ನನ್ನ ವಾಕ್ಯಗಳನ್ನೇ ಪಾಲಿಸಿ, ನನ್ನನ್ನೇ ಪ್ರೀತಿಸಿ. ಇದೇ ನಿಮ್ಮ ಡ್ಯೂಟಿ. ನಿಮ್ಗೇನ್ ಬೇಕಾಗಿದೆಯೋ ನಾಳೆ ಅವೆಲ್ಲ ಪ್ರೊವೈಡ್ ಆಗುತ್ತೆ, ಅದೆಲ್ಲ ನಿಮಗೆ ಕೊಡಲ್ಪಡ್ತದೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಿರುವಾಗ ನಾವು ಅಷ್ಟು ಸುಲಭವಾಗಿ ಇದನ್ನ ಪಾಲಿಸ್ಲಿಕ್ಕಾಗತ್ತಾ? ಆಗತ್ತೆ. ಅದು ಮಾಡುವವನೇ ಅದನ್ನ ಅನುಭವಿಸ್ತಾನೆ. ಲೋಕ ಅದನ್ನ ಸಾಧಾರಣವಾಗಿ ತಗೊಳ್ಳಲ್ಲ, ಅದನ್ನ ಸಾಧಾರಣವಾಗಿ ತಗೊಳುತ್ತೆ. ಆದ್ರೆ ನಮಗೆ ಅದು ಸಾಧಾರಣವಲ್ಲ, ಅದು ಅಸಾಧಾರಣ, ಅದು ಅದ್ಭುತವಾದದ್ದು. ಅದು ಹಂಗೆಯೇ ನಡೆಯುತ್ತೆ. ಸಿಂಪಲ್ ಅಲ್ಲ ಆ ವಿಷಯ, ಅದು ಗಂಭೀರವಾದದ್ದು ವಿಷಯ. ಅವ್ರು ಹೇಳಿದ್ರ ಮೇಲೆ ಮುಗಿಯಿತು. ಇವಾಗ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಒಂದು ಕಾನೂನನ್ನು ತೆಗೆದು ನಾಳೆ ಮೀಟಿಂಗ್ ಅಲ್ಲಿ ಇಡೀ ಭಾರತ ದೇಶಗೋಸ್ಕರ ಕೊಟ್ರೆ ಅದು ಎಲ್ರಿಗೂ ಲಾಗು ಆಗತ್ತೆ ಇಲ್ವಾ? ನೋಟ್ ಬಂದಿಯನ್ನು
ಒಂದೇ ರಾತ್ರಿಯಲ್ಲಿ ಡಿಸಿಷನ್ ಮಾಡಿ ಬೆಳಿಗ್ಗೆ ಅಂದ್ರೆ ರಾತ್ರಿ 12 ಗಂಟೆ ನಂತರ ಯಾವುದೇ ನೋಟ್ ವರ್ಕ್ ಆಗಲ್ಲ, 2 ದಿನಗಳ ಕಾಲ ಇದೆ, ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಅಂದಾಗ ಇಡೀ ಭಾರತ ದೇಶಕ್ಕೆ ಅಪ್ಲೈ ಆಯ್ತಾ ಅಥವಾ ಕೇವಲ ಉಡುಪಿ ಡಿಸ್ಟಿಕ್ಕಿಗೆ ಮಾತ್ರ ಆಯ್ತಾ ಸಿಸ್ಟರ್ಸ್? ಇಡೀ ಭಾರತ ದೇಶಕ್ಕೆ. ಅಯ್ಯೋ, ನಾನ್ ತಿಳ್ಕೊಂಡೆ ಉಡುಪಿಗೆ ಮಾತ್ರ ಅಂತ ಹೇಳಿದ್ದು ಅಂತ ತಿಳ್ಕೊಂಡೆ. ಅಂದ್ರೆ ಮೋದಿಜಿ ಹೇಳಿದ ಮೇಲೆ ಇಡೀ ಭಾರತ ದೇಶಕ್ಕೆ ಅಪ್ಲೈ ಆಗತ್ತೆ ಅಲ್ವಾ? ಸೊ ಹಂಗೇನೆ ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದು ಎಲ್ಲರಿಗೂ ಅಪ್ಲೈಡೆ. ಅದಕ್ಕೆ ನಾವು ಒಪ್ಕೊಂಡ್ರೆ ಅವರಿಗೆ ಸಮಾಧಾನ, ಆಶೀರ್ವಾದ. ಇಟ್ಸ್ ಸೋ ಸಿಂಪಲ್. ಆಕ್ಚುಲಿ ಈ ಸಿಂಪಲ್ ಥಿಂಗೇ ನಮಗೆ ಮಾಡೋಕ್ಕಾಗಲ್ಲ. ಹೇಳಿದ್ದಾರೆ, ಕೆಲಸ ಇದೆಯಾ, ಹಣಕಾಸಿಲ್ವಾ, ಕಷ್ಟ ಇದೆಯಾ, ರೋಗ ಇದೆಯಾ, ಏನೂ ಮಾಡೋದು ಬೇಡ. ನಂಬಿಕೆನೂ ಕಡಿಮೆ ಇದೆಯಾ, ಪರವಾಗಿಲ್ಲ, ವಾಕ್ಯ ಎತ್ಕೊಂಡು ಅದನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ವಾಕ್ಯದಲ್ಲಿ ಒಳಗೆ ಅಡಗಿದೆ ಎಲ್ಲವೂ. ಏನೆಲ್ಲ ಅಡಗಿದೆ? ಇಡೀ ಭೂಲೋಕವನ್ನೇ ಸೃಷ್ಟಿ ಮಾಡಿದ ಸಂಗತಿ ವಾಕ್ಯದಲ್ಲಿ ಅಡಗಿದೆ. ಇಡೀ ಪರಲೋಕ, ಆಕಾಶಲೋಕ ಎಲ್ಲ ಸೃಷ್ಟಿ ಮಾಡಿದ ಸತ್ಯಗಳು ಆ ವಾಕ್ಯದಲ್ಲಿ ಅಡಗಿದೆ. ಹಾಗಾದ್ರೆ ಆಕಾಶ ಭೂಮಿ ಉಂಟು ಮಾಡಿದವನಿಗೆ ನಮಗೊಂದು ತುತ್ತು ಊಟ ಕೊಡಲ್ವಾ? ನಮಗೆ ತಿಂಗಳಿಗೆ ಬೇಕಾಗಿರೋಂಥ ಆರ್ಥಿಕ ವ್ಯವಸ್ಥೆ ಕೊಡಲ್ವಾ? ಕೊಡ್ತಾರೆ. ಇದನ್ನ ಬಿಲೀವ್ ಮಾಡೋದು, ನಂಬುವುದು ಅಷ್ಟು ಸುಲಭ ಅಲ್ಲ. ಯಾಕೆ? ಸುಳ್ಳು ಹೇಳುವನು ಸಹ ಇನ್ನೊಂದ್ ಕಡೆ ಹೇಳ್ತಾ ಇರ್ತಾನೆ, ನೀನ್ ಇದನ್ನ ನಂಬರೆ ನಾಳೆ ನಿನ್ಗೆ ಹೊಟ್ಟೆಗೆ ಊಟ ಸಿಗತ್ತಾ, ನೀನ್ ದುಡಿದ್ರೆ ಮಾತ್ರ ನಿನಗೆ ಸಿಗತ್ತೆ ಅಂತ ಇನ್ನೊಬ್ಬ ಸುಳ್ಳು ಹೇಳ್ತಾ ಇರ್ತಾರೆ. ಹಾಗಾದ್ರೆ ದೇವರ ಶಕ್ತಿಯನ್ನು ನಾವು ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಪವೆಂದು ಪರಿಗಣಿಸಿದಾಗ ಆಯ್ತು. ಏನು? ಸೈತಾನನ ಪ್ರೇರಣೆ ಮಾತುಗಳನ್ನು, ಸುಳ್ಳು ಮಾತುಗಳನ್ನು ನಾವು ಕೇಳಿಸ್ಕೊಂಡು ಹಾಗೇ ನಂಬಿದಾಗ ನಾವು ದೇವರನ್ನ ಏನ್ ಮಾಡ್ತೀವಿ? ಇಷ್ಟು ದೊಡ್ಡ ದೇವರನ್ನು ಅಲ್ಪವೆಂದು ಎಣಿಸ್ತೀವಿ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಅವತನ ಅದ್ಭುತ ಮಾಡುವ ದೇವರು ಹೌದಾ ಅಲ್ವಾ ಹೇಳಿ? 2 ಮೀನು 5 ರೊಟ್ಟಿ 10,000 ಜನರಿಗೆ ಊಟ ಮಾಡಿಸ್ದಾತನು ನಮಗೆ ಕೊಡಲ್ವಾ ಹೇಳಿ? ತಮಾಷೆ ಅಲ್ಲ, ಇವೆಲ್ಲ ಸತ್ಯ. ಇದನ್ನ ಯಾರು ಸತ್ಯವಾಗಿಯೂ ಗಂಭೀರವಾಗಿಯೂ ತೆಗೆದುಕೊಳ್ತಾರೋ ಅವರ ಜೀವಿತದಲ್ಲಿ ಅದು 100ಕ್ಕೆ 100ರಷ್ಟು ಫಲ ಬರ್ತದೆ. ಅದಕ್ಕೆ ಯೇಸು ಸ್ವಾಮಿ ಆ ಒಂದು ಉಪಮೆಯನ್ನು ಹೇಳಿದ್ದು. ಬಿತ್ತುವವನು ಬಿತ್ತಲಿಕ್ಕೆ ಹೋಗ್ತಾನೆ ಬೀಜ ತಗೊಂಡು. ಕೆಲವೊಂದು ದಾರಿಯ ತೀರದಲ್ಲಿ, ಕೆಲವೊಂದಿಷ್ಟು ಬೀಜಗಳು ಮುಳ್ಳಿನ ಗಿಡದ ಮಧ್ಯದಲ್ಲಿ, ಇನ್ನು ಕೆಲವೊಂದಿಷ್ಟು ಬೀಜಗಳು ಕಲ್ಲಿನ ಮಧ್ಯದಲ್ಲಿ ಬಿದ್ದವು. ಇವು 3 ಏರಿಯಾದಲ್ಲಿ ಬಿದ್ದಂತ ಬೀಜಗಳೆಲ್ಲ ಅದು ಅಲ್ಲೇ ಹಾಳಾಗೋಯ್ತು, ಫಲ ಬರ್ಲಿಲ್ಲ. ಯಾಕೆಂದ್ರೆ ಅಲ್ಲಿನ ಮಣ್ಣು ಸಡಿಲಾಗಿರ್ಲಿಲ್ಲ. ದಾರಿಯ ಬದಿಯಲ್ಲಿ ಬಿದ್ದಂಥದ್ದೆಲ್ಲ ಹಕ್ಕಿಗಳು ತಿಂದೋದು, ಆ ಬೀಜ ಮಣ್ಣಿನೊಳಗೆ ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ. ಇನ್ನಷ್ಟು ಬೀಜಗಳು ಮುಳ್ಳೆಲ್ಲ ಚುಚ್ಚಿ ಆ ಬೀಜಗಳನ್ನು ಅಲ್ಲೇ ದಬ್ಬಿಡ್ತು. ಇನ್ನಷ್ಟು ಬೀಜಗಳು ಕಲ್ಲಿನ ಮೇಲೆ ಬಿದ್ದದ್ರಿಂದ ಒಳಗಡೆ ಆ ಬೀಜ ಹೋಗ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಮಣ್ಣು ಗಟ್ಟಿ ಇತ್ತು, ಕಲ್ಲುಗಳಿದ್ದವಲ್ಲಿ, ಅಲ್ಲೂ ಸಹ ಫಲ ಬರಲಿಲ್ಲ. ಆದ್ರೆ ಒಳ್ಳೆಯ ಭೂಮಿ ಎಲ್ಲಿ ಬಿದ್ದಂತ ಫಲಗಳು, ಆ ಭೂಮಿಯ ಮಣ್ಣು ಸಡಿಲವಾದ್ದರಿಂದ ಆ ಸಡಿಲವಾದಂತ ಮಣ್ಣಿನ ಒಳಗೆ ಹೋಗಿ ಅಲ್ಲಿ ಆ ಬೀಜ ಹೊಡೆದು ಮೊಳಕೆ ಹೊಡೆದು ಅದು ಹೊರಗಡೆ ಬಂದು ಅದು ದೊಡ್ಡ ಮರವಾಗಿ ಅನೇಕ ಫಲಗಳನ್ನು ಕೊಡುವಂತಾಯ್ತು. ಇದರಿಂದ ಅರ್ಥ ಮಾಡ್ಕೊಂಡಿದ್ದೇನು? ಈ ಲೋಕದಲ್ಲಿ ಅನೇಕ ಪ್ರಕಾರ ಸ್ವಭಾವವುಳ್ಳ ಮನುಷ್ಯರು ಇದ್ದಾರೆ. ಎಲ್ಲ ಮನುಷ್ಯನ ಹೃದಯವೇ ಭೂಮಿಯಾಗಿದೆ. ಅನೇಕರ ಭೂಮಿ ಕಲ್ಲುಗಳ ಸಮಾನವಾಗಿರ್ತದೆ. ಇನ್ನು ಕೆಲವರ ಹೃದಯ ಆ ಮುಳ್ಳಿನ ಮರ ಬೆಳೆದಂತ ಭೂಮಿಯಾಗಿರುತ್ತೆ. ಇನ್ನಷ್ಟು ಕೆಲವರ ಹೃದಯ ದಾರಿಯ ತೀರವಾಗಿರುತ್ತೆ. ಸೊ ಅವರ ಹೃದಯದಲ್ಲಿ ಈ ವಾಕ್ಯಗಳು ಕೆಲಸ ಮಾಡುವುದಿಲ್ಲ. ಆದರೆ ಒಳ್ಳೆಯ ಭೂಮಿ ಎಂಬ ಒಳ್ಳೆಯ ಹೃದಯವುಳ್ಳ ಜನರ ಜೀವಿತದಲ್ಲಿ ಈ ವಾಕ್ಯಗಳು ಬಿದ್ದಾಗ ಅಲ್ಲಿ ಅದು ಮೊಳಕೆ ಹೊಡೆದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಯೇಸುವನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಪರಿಸ್ಥಿತಿಗಳನ್ನು ನೋಡಲ್ಲ, ಅನಾರೋಗ್ಯವನ್ನು ನೋಡಲ್ಲ, ರೋಗಗಳಿದೆಯಾ ಅದನ್ನು ನೋಡಲ್ಲ, ಬಡತನ ಇದೆಯಾ ಅದನ್ನ ಯಾವುದು ನೋಡಲ್ಲ, ಕಷ್ಟಗಳಿದಾವೆ ಅದು ಯಾವುದು ನೋಡಲ್ಲ. ವಾಕ್ಯನ ಸತ್ಯವೆಂದು ತಿಳಿದುಕೊಳ್ತಾರೆ, ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡು
ಆಳವಾದ ಹೃದಯವೆಂಬ ಭೂಮಿಯ ಆಳವಾದ ಮಣ್ಣಿನ ಅಡಿಯಲ್ಲಿ ಹಾಕ್ತಾರೆ. ಆವಾಗ ಆ ವಾಕ್ಯಲ್ಲಿ ಅಡಿ ಭಾಗದಲ್ಲಿ ಹೋಗಿ ಮೊಳಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೊಳಕೆ ಹೊಡೆದು ಅದು ಹೊರಗೆ ಬಂದು ದೊಡ್ಡದಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಮ್ಮೆ ದೊಡ್ಡದಾಗಿ ಬೆಳೆದು ಬಿಡುತ್ತಾ ಮತ್ತೆ ಅದನ್ನ ಸುಲಭವಾಗಿ ಅಲುಗಾಡಿಸ್ಲಿಕ್ಕೂ ಸಹ ಸಾಧ್ಯವಿಲ್ಲ. ಅದು ಅನೇಕ ಫಲಗಳನ್ನು ತರಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಚಿಕ್ಕ ಗಿಡ ಇದ್ರೆ ಫಲಗಳು ಬಂದ್ರೆ ಅಲ್ಲಲ್ಲೇ ಕೈ ಚಾಚುವಷ್ಟು ಎತ್ತರದಲ್ಲಿ ಫಲಗಳಿದ್ರೆ ಜನರುಗಳು ಏನ್ ಮಾಡ್ತಾರೆ, ವೈರಿಗಳು ಆ ಆ ಗಿಡದಲ್ಲಿರುವಂತ ಫಲಗಳನ್ನೆಲ್ಲ ಬೇಗನೆ ಮುರಿದು ಆ ಗಿಡವನ್ನೇ ನಾಶ ಮಾಡಿಬಿಡ್ತಾರೆ. ಅದೇ ದೊಡ್ಡ ಮರವಾಗಿ ಬೆಳೆದ್ರೆ ಮತ್ತೆ ಅವರಿಗೆ ಕೈ ಚಾಚುವುದಿಲ್ಲ. ಮರದ ಮೇಲ್ಗಡೆ ಇದ್ರೆ ಫಲಗಳೆಲ್ಲ ಸೇಫ್ ಆಗಿರುತ್ತೆ. ಅದೇ ರೀತಿ ನಮ್ಮ ಜೀವನ ಎಂಬ ಈ ಬದುಕು ದೇವರ ವಾಕ್ಯವನ್ನು ಆಳದಲ್ಲಿ ಇದ್ದು ನಮ್ಮ ನಂಬಿಕೆ ಎಂಬ ದೊಡ್ಡ ಮರವನ್ನು ನಾವು ಬೆಳೆಸುವಾಗ ಯಾರು ಅಷ್ಟು ಸುಲಭವಾಗಿ ನಮ್ಮನ್ನು ಬೀಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಪೈಶಾಚಿಕ ಶಕ್ತಿ ಆಗಲಿ, ಜೀವನದ ಯಾವುದೇ ತೊಂದರೆಗಳಾಗ್ಲಿ ನಮ್ಮನ್ನು ಬೀಳಿಸ್ಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಅರ್ಥ ಆಗ್ತಾ ಇದೆಯಾ? ಹೆಲ್ಪ್ ಆಗ್ತಾ ಇದೆಯಾ? ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಓಕೆ, ನಾನು ಇನ್ನೊಂದು ವಾಕ್ಯ ಓದುವ. 6:46 ಅಲ್ಲಿ ಓದಿದ್ದು. ಓಕೆ, ಹೌದು. 47 ಓದುವ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕಿತ್ತು ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ನೋಡಿ, ಅವನು ಯಾರಿಗೆ ಸಮಾನ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡೋಣವಾ? ಎಸ್ ಹೇಳ್ತಿದ್ದಾರೆ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಯಾರಿಗೆ ಸಮಾನ ಎಂದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಯೇಸುಸ್ವಾಮಿ ಹೇಳಿದ್ದಾರೆ ನಾನು ತೋರಿಸ್ಕೊಡ್ತೀನಿ ಅಂತ. ನಾವಿಲ್ಲಿ ಹುಡುಕ್ತಾ ಇದ್ದೇವೆ. ಇದೇ ಕೆಲಸ ನಮ್ಗೆ ಕೊಟ್ಟಿರೋದು, ಹುಡುಕ್ಬೇಕು. ಅವ್ರು ತೋರಿಸ್ಕೊಟ್ಟಿದ್ದಾರೆ ಆತನ ವಾಕ್ಯದಲ್ಲಿ ಅನೇಕ ಸತ್ಯಗಳನ್ನು. ಮನುಷ್ಯನಿಗೆ ಬೇಕಾದಂತ ಸಕಲವು ಆತನ ವಾಕ್ಯದಲ್ಲಿ ಅಡಗಿದೆ. ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಪರಲೋಕದಲ್ಲಿ ಹೋದ ಮೇಲೆ ಹೇಗಿರ್ಬೇಕು, ಎಲ್ಲ ಸಂಗತಿಗಳ ಬಗ್ಗೆ, ನರಕ ಹೇಗಿದೆಯೋ ಅಲ್ಲಿ ಹೋದ ಮೇಲೆ ಏನಾಗುತ್ತೆ ಎಂಬುದರ ಬಗ್ಗೆಯೂ ಸಕಲವನ್ನು ಕರ್ತನಾದ ಯೇಸು ನಮಗೆ ಆತನ ಸ್ವಾರ್ಥೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಸತ್ಯವನ್ನು ನಾವು ತಿಳಿಯುವಾಗ ಆ ಸತ್ಯವು ನಮ್ಮನ್ನು ನಮ್ಮ ಜೀವಿತದ ಪ್ರತಿಯೊಂದು ಪರಿಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತಾ ನಮ್ಮನ್ನು ಸ್ವತಂತ್ರನನ್ನಾಗಿ ಮಾಡಿ ನಮ್ಮನ್ನು ಜಯದತ್ತ, ಸಮಾಧಾನದತ್ತ ನಮ್ಮನ್ನು ನಡೆಸ್ತಾ ಇರ್ತದೆ. ಆಮೇನ್ ಆಮೆನ್. ಅಲ್ವಾ? ಆಮೆನ್. ಎಷ್ಟು ಅದ್ಭುತ ಅಲ್ವಾ? Amen. ಓಕೆ, ಏನ್ ತೋರಿಸ್ಕೊಟ್ಟಿದ್ದಾರೆ ನೋಡೋಣ, ಓದುವ. 48. ಅವನು ಆಳವಾಗಿ ಅಗೆದು ಹಾ. ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಹಾ. ಮನೆ ಕಟ್ಟಿದವನಿಗೆ ಸಮಾನನು. ಹ್ಮ್. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹ ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆಮೇನ್. ಈ ವಾಕ್ಯವನ್ನು ಓದೋದೇ ತುಂಬಾ ಟೈಮ್ ಆಯ್ತು ನಾವು. ಸೊ ಈ ವಾಕ್ಯ ನಾವು ಅನೇಕ ವರ್ಷಗಳ ಹಿಂದೆ, 3-4 ವರ್ಷಗಳ ಹಿಂದೆ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ನೋಡಿ, ಒಂದು ಸೈಡಲ್ಲಿ ದೇವರ ಕೃಪೆ, ದೇವರ ಫೇವರಿಸಮ್ ತುಂಬಾ ಇದೆ, ಅದ್ರೇನು ಡೌಟ್ ಇಲ್ಲ. ಆದರೆ ಬೇಸಿಕ್ ಫೌಂಡೇಶನ್ ಅಲುಗಾಡ್ಬಿಟ್ರೆ ಅದ್ರ ಮೇಲೆ ಎಷ್ಟು ಚಂದ ಮನೆ ಕಟ್ಟರು ಸಹ ಅದು ಬಿದ್ದೋಗುತ್ತೆ ಅಲ್ವಾ? ಫೌಂಡೇಶನ್ ಗಟ್ಟಿಯಾಗಿದ್ರೆ ಅದ್ರ ಮೇಲೆ ಎಷ್ಟು ಚಂದವಾಗಿ ಇಂಟೀರಿಯರ್ ಮಾಡಿದ್ರು, ಮನೆ ಪೇಂಟಿಂಗು, ಇಂಟೀರಿಯರ್ ಒಳಗಡೆ ಇರುವ ಡಿಸೈನ್ಗಳು ಎಲ್ಲ ಅಂದ ಚಂದಗಳನ್ನು ಮಾಡಿ ಡೆಕೋರೇಷನ್ ಮಾಡಿ ನಾವು ಮನೇಲಿ ಇರುವಾಗ ಒಂದು ವೇಳೆ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಖಂಡಿತವಾಗಿ ಬಿದ್ದೋಗುತ್ತೆ. ವೇಸ್ಟ್ ಅದು ಕಟ್ಟೋದು, ಡೆಕೋರೇಷನ್ ಮಾಡೋದು, ಇಂಟೀರಿಯರ್ ಕೆಲಸ ಎಲ್ಲ ಮಾಡೋದು, ಟೈಲ್ಸ್ ಹಾಕೋದು, ಹೌದಾ? ಪೇಂಟಿಂಗ್ಸು, ಕಾಸ್ಟ್ಲಿ ಪೇಂಟಿಂಗ್ಸು, ಡಿಸೈನು, ಡೆಕೋರೇಷನ್, ಏನು ಪ್ರಯೋಜನ ಇಲ್ಲ. ಆದರೆ ಫೌಂಡೇಶನ್ ಗಟ್ಟಿಯಾಗಿದೆಯಾ, ಮೇಲೆ ಎಷ್ಟು ಬೇಕಾದ್ರೆ ಡೆಕೋರೇಟ್ ಮಾಡಿ, ಅದು ಪರ್ಮನೆಂಟ್ ಆಗಿ ನಿಲ್ಲುತ್ತೆ. ಅದೇ ಸ್ವಾಮಿ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಆಳವಾಗಿ ಅಗೆದು ಬಂಡೆಯ ಮೇಲೆ, ನೋಡಿ, ಅದ್ರ ಫೌಂಡೇಶನ್ ಅನ್ನು ತುಂಬಾ ಆಳವಾಗಿ ಅಗೆದು ಅದರಲ್ಲಿ ಅಡಿಪಾಯವನ್ನು ಹಾಕುವಾಗ ಆ ಅಡಿಪಾಯ ತುಂಬಾ ಬಲವಾಗಿರುತ್ತೆ.
ಅಂದ್ರೆ ಅರ್ಥ, ಇವತ್ತು ನಾವು ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನ ವಾಕ್ಯದ ಅಡಿಪಾಯದಲ್ಲಿ ನಾವು ನಮ್ಮ ಜೀವಿತವನ್ನು ಕಟ್ಟಬೇಕು. ಅರ್ಥ ಆಗ್ತಾ ಇದೆಯಾ? ಯೇಸುವನ ವಾಕ್ಯವನ್ನು ಹೆಚ್ಚೆಚ್ಚಾಗಿ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದರಂತೆ ನಾವು ನಡೀತಾ ಇರುವಾಗ ನಮ್ಮ ಜೀವಿತ ಸ್ಟ್ರಾಂಗ್ ಆಗಿ ಹೋಗ್ತದೆ, ಆಟೋಮೆಟಿಕ್ ಆಗಿ ಸ್ಟ್ರಾಂಗ್ ಆಗ್ತದೆ. ನಮಗೆ ಗೊತ್ತಿಲ್ಲದ ಹಾಗೆ ಬಲ, ಶಕ್ತಿ, ಧೈರ್ಯ, ಆಶ್ವಾಸನೆ, ನಿರೀಕ್ಷೆ, ನಂಬಿಕೆ ಎಲ್ಲ ಹುಟ್ಕೊಳ್ತದೆ. ನಂಬಿಕೆ ಹುಟ್ಟೋದು ಸಹ ವಾಕ್ಯದಿಂದಲೇ, ಪ್ರೀತಿ ಹುಟ್ಟುವುದು ಸಹ ವಾಕ್ಯದಿಂದಲೇ, ಆರೋಗ್ಯ ಸಿಗುವುದು ಸಹ ವಾಕ್ಯದಿಂದಲೇ, ಸಮಾಧಾನ ಸಿಗುವುದು ವಾಕ್ಯದಿಂದಲೇ, ಸತ್ತವರು ಎಬ್ಬಿಸಲ್ಪಡುವುದು ವಾಕ್ಯದಿಂದಲೇ, ರೋಗ ಸೌಖ್ಯ ಹೊಂದ್ಕೊಳ್ಳೋದು ವಾಕ್ಯದಿಂದಲೇ, ದುಷ್ಟಶಕ್ತಿಗಳು ದುರಾತ್ಮಗಳು ಬಿಟ್ಟು ಹೋಗುವುದು ಸಹ ವಾಕ್ಯದಿಂದಲೇ, ಕಷ್ಟದಲ್ಲಿ ಸಹಾಯ ಸಿಗುವುದು ಸಹ ವಾಕ್ಯದಿಂದಲೇ, ಆಶೀರ್ವಾದಗಳು ಸಹ ಸಿಗುವುದು ವಾಕ್ಯದಿಂದಲೇ, ಪರಲೋಕ ರಾಜ್ಯ, ರಕ್ಷಣೆ, ಪಾಪ ಕ್ಷಮೆ ಎಲ್ಲ ಸಿಗುವುದು ಆತನ ವಾಕ್ಯದಿಂದ. ಮನುಷ್ಯನಿಗೆ ಬೇಕಾಗಿರುವ ಸಕಲವು ಆತನ ವಾಕ್ಯದಲ್ಲಿದೆ. ಹಾಗಾಗಿ ಆತನ ವಾಕ್ಯದಿಂದ ಕಟ್ಟಿದಂತ ಅಡಿಪಾಯ ಅದು ಬಲವುಳ್ಳದಾಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ, ಸ್ಥಿರವಾಗಿರುತ್ತೆ. ಅದು ಯಾವಾಗ್ಲೂ ಬೀಳದಂತೆ ಕಾಪಾಡುತ್ತೆ. ಕೊನೆಗೆ ನಮ್ಮನ್ನು ನಿತ್ಯ ಜೀವಿತಕ್ಕೆ ಕೊಂಡೋಗಿ ಮುಟ್ಟಿಸ್ತದೆ. ಆಮೇಲೆ ಅದೇ ಯೇಸು ಸ್ವಾಮಿ ಹೇಳಿದಂತೆ ಈ ವಾಕ್ಯದ ಅರ್ಥವಾಗಿದೆ. ಆಳವಾಗಿ ಅಗೆದು ವಾಕ್ಯಗಳನ್ನು ಇಳಿಸ್ಬೇಕು ನಮ್ಮ ಹೃದಯದಲ್ಲಿ. ಮೇಲಿಂದ ಮೇಲೆ ಕೇಳಿ ಅಲ್ಲೇ ಆಮೇಲೆ ಮರ್ತೋದ್ರೆ ಏನು ಪ್ರಯೋಜನ ಇಲ್ಲ. ಅವಾಗ ಹೇಳಿದ್ನಲ್ಲ, 3 ಭೂಮಿಗೆ ಉದಾಹರಣೆ ಕೊಟ್ಟಿದ್ನಲ್ಲ, ಆ ರೀತಿ ಆಗ್ಬಾರ್ದು. ಕೇಳಿದ ವಾಕ್ಯಗಳು ಒಳ್ಳೆ ಭೂಮಿ ಮಾಡಿ ನಮ್ಮ ಹೃದಯದಲ್ಲಿ ಏನ್ ಮಾಡ್ಬೇಕು? ಬೀಜವನ್ನು ಹಾಕ್ಬೇಕು. ಅಂದ್ರೆ ವಾಕ್ಯವನ್ನು ಬಿತ್ತಬೇಕು ಒಳಗಡೆ. ನಮ್ಮಲ್ಲಿಯೇ ಮೊದಲು ಬಿತ್ತಬೇಕು ವಾಕ್ಯ, ಆಮೇಲೆ ಪರರ ಜೀವಿತದಲ್ಲಿ ನಾವು ಬಿತ್ತಲಿಕ್ಕೆ ಈಸಿ ಆಗುತ್ತೆ. ಒಳಗಡೆ ಇದ್ರೆ ಅಲ್ವಾ ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ. ಆಮೇಲೆ ನಾನು ಇಲ್ಲಿ ಬಂದು 2 ದಿನ ಆಯ್ತು. ಮೊನ್ನೆ ಬರುವಾಗ ಟ್ಯಾಕ್ಸಿ ಡ್ರೈವರಿಗೆ ಯೇಸುವಿನ ಬಗ್ಗೆ ಹೇಳಲಿ ವಾಕ್ಯ ಕೊಟ್ಟೆ. ನಿನ್ನೆ ಎಲ್ಲ ಒಂದ್ ಕಡೆ ಹೋಗಿದ್ದೆ, ಚರ್ಚಿಗೆ ಇದ್ದು ಆರಾಧನೆಗೆ ಹೋಗಿದ್ವಿ. ಆರಾಧನೆಯಿಂದ ವಾಪಸ್ ಬರುವಾಗ ರಿಕ್ಷಾದಲ್ಲಿ ಬಂದ್ವಿ. ಆ ಡ್ರೈವರಿಗೂ ಸಹ ವಾಕ್ಯ ಕೊಟ್ಟು 2 ದಿನದಲ್ಲಿ 2 ವ್ಯಕ್ತಿಗೂ ವಾಕ್ಯ ಕೊಡ್ಲಿಕ್ಕೆ ಸಹಾಯವಾಯಿತು. ವಾಕ್ಯ ಒಳಗಡೆ ಇದ್ದುದಕ್ಕೆ ಒಳಗಡೆಯಿಂದ ಪ್ರೇರಣೆ. ನಾನು ಅಮೌಂಟ್ ಕೊಡುವಾಗ ಒಳಗಡೆಯಿಂದ ಪ್ರೇರಣೆ ಆಗ್ತಾ ಇದೆ. ಹೇಳು ಅವರಿಗೆ ಯೇಸು ಯಾರಂತ ಹೇಳು, ನಿಮ್ಮನ್ನು ಪ್ರೀತಿಸ್ತಾರೆ, ಅವರೇ ದೇವರು ಅಂತ ಹೇಳು ಅಂತ ಪ್ರೇರಣೆ. ಸಡನ್ ಆಗಿ ಹೇಳಿಯೇ ಬಿಟ್ಟೆ. ಅವ್ರು ಸಂತೋಷವಾಗಿ ಕೇಳಿಬಿಟ್ಟು ಹೋದ್ರು. ಒಳಗಡೆ ಇದ್ರೇನೆ ನಾವು ಜೀವವನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗುತ್ತೆ. ಸೊ ಒಳಗಡೆ ಜೀವ ಇರ್ಬೇಕಂದ್ರೆ ಜೀವವುಳ್ಳ ವಾಕ್ಯ ಒಳಗಡೆ ಇರ್ಬೇಕು. ಆಮೇನ್. ಅದು ಕೇವಲ ವಾಕ್ಯವಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ಯೇಸು ಕ್ರಿಸ್ತನು ಆಗಿದ್ದಾನೆ. ಆಮೇನ್. ಎಷ್ಟು ವಾಕ್ಯವನ್ನು ನಾವು ಒಳಗಡೆ ಇಟ್ಕೊಳ್ತೀವೋ ಅಷ್ಟು ದೇವರ ಪ್ರೆಸೆನ್ಸ್, ಆತನ ಉಪಸ್ಥಿತಿ ನಮ್ಮ ಜೀವಿತದಲ್ಲಿ ಇರುವುದನ್ನು ನಾವು ಅನುಭವಿಸ್ಬೋದು. ಅಂದ್ರೆ ಪ್ರತಿ ಕ್ಷಣದಲ್ಲಿಯೂ ನಮ್ಮನ್ನು ಕಾಪಾಡ್ತಾನೆ ಇರ್ತಾರೆ. ಇನ್ನೊಂದು ಚಿಕ್ಕ ಟೆಸ್ಟ್ ಮನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಎನ್ಕರೇಜ್ ಆಗ್ಲಿಕ್ಕೆ. ನಾನು ಮೊದಲೇ ಹೇಳಿದ್ದೆ, ಅದು ಪುನಃ ಅದರಲ್ಲಿ ಒಂದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಹೇಳ್ತಾ ಅರ್ಥ ಆಗುತ್ತೆ. ಐ ಥಿಂಕ್ 24 ನವೆಂಬರ್ ಹೋದ ವರ್ಷದಲ್ಲಿ ನನ್ನ ಕೈ ಮೇಲೆ ಒಂದು ರಿಸ್ಟ್ ಅಲ್ಲಿ ಸಿಸ್ಟ್ ಆಗಿತ್ತು. ರಿಸ್ಟ್ ಅಂದ್ರೆ ನನ್ನ ಕೈ ಬೆರಳುಗಳ ಕೆಳಗಡೆ ಮೇನ್ ಗಂಟು ಇದೆಯಲ್ಲ, ರಿಸ್ಟ್ ನಾವು ತಿರ್ಸ್ತೀವಿ ನೋಡಿ, ಅಲ್ಲಿ ಒಂದು ಗಂಟು ಟೈಪ್ ಆಗಿತ್ತು, ಸಿಸ್ಟ್ ಅಂತಾರೆ ಅದಕ್ಕೆ. ನಾನು ತುಂಬಾ ಪ್ರೇಯರ್ ಮಾಡಿದೆ, ಒಂದು 3-4 ವಾರ ಪ್ರೇಯರ್ ಮಾಡಿದ ನಂತರ ಅದು ನಮ್ಮ ವಸಂತ ಸಿಸ್ಟರ್ ಮನೆಗೆ ಹೋದಾಗ ಅವರಿಗೂ ತೋರಿಸಿದ್ದೆ. ತೋರಿಸೋ ಕ್ಷಣದಲ್ಲಿ ಅಲ್ಲಿ ಇಲ್ಲ ಆಗಿತ್ತು. ನನಗೆ ಗೊತ್ತಿಲ್ಲ ಅದು ಯಾವಾಗ ಹೋಗಿತ್ತು ಅಂತ. ತುಂಬಾ ಸಂತೋಷ ಪಟ್ಟೆ, ದೇವರಿಗೆ ಸ್ತೋತ್ರ. ಆಮೇಲೆ ಫೆಬ್ರವರಿಯಲ್ಲೂ ಸಹ ವಾಪಸ್ ಅದು ಬಂತು. ಫೆಬ್ರವರಿ ಎಂಡಲ್ಲಿ ವಾಪಸ್ ಬಂತು. ಚಿಕ್ಕದಾಗಿ ಬೆಳೀತು, ಪುನಃ ದೊಡ್ಡದಾಗಿ ಸುಮಾರು 1.5 ತಿಂಗಳು ನನ್ನ ಕೈಯಲ್ಲಿತ್ತು. ನಾನು ಪ್ರೇಯರ್ ಮಾಡ್ತಾ ಇದ್ದೆ, ದೇವರೇ ಯಾಕೆ ಮತ್ತೆ ಇದು ವಾಪಸ್ ಬಂತು ಅಂತ. ಇನ್ನೇನಪ್ಪ ಸ್ಮಾಲ್ ಆಪರೇಟ್ ಮಾಡಬೇಕಾಗಿ ಬರುತ್ತೋ ಎನ್ನುವಂತ ಡಾಕ್ಟ್ರಿಗೆ ಹೋಗಿ ತೋರಿಸಿದೆ. ಡಾಕ್ಟ್ರಿಗೆ ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಅವರು ವೈಟಮಿನ್ಸ್, ಕ್ಯಾಲ್ಸಿಯಂ ಎಲ್ಲ ತುಂಬಾ ಟ್ಯಾಬ್ಲೆಟ್ಸ್ ಕೊಟ್ಟರು. ನನಗೆ ತಗೊಂಡೆ, ಏನು ಎಫೆಕ್ಟ್ ಆಗಿಲ್ಲ. ಪ್ರೇಯರ್ ಮಾಡ್ತಾನೆ ಇದ್ದೆ, ದೇವ್ರೆ ಏನ್ ಚಿತ್ತ. ಆಮೇಲೆ ರಿಸರ್ಚ್ ಮಾಡಿದೆ ಇದಕ್ಕೆಲ್ಲ ಎಷ್ಟು ಖರ್ಚಬಹುದು ಅಂತ.
ಒಂದು ಮೈನರ್ ಆಪರೇಷನ್ ಲೆಕ್ಕಕ್ಕೆ ಹೋಯ್ತು ಅದು. ಗೂಗಲಲ್ಲಿ ನೋಡಿದೆ ಸಿಂಪಲ್ ಆಗಿ 15,000, 20,000, 30,000. ಹೈಯರ್ ಹಾಸ್ಪಿಟ್ಲಿಗೆ ಹೋದ್ರೆ 50,000 ಮೇಲೂ ಸಹ ಹೋಗ್ಬೋದು. ಚಿಕ್ಕ ಆಪರೇಷನ್ ಇದೆ. ನಾನು ಸುಮ್ಮನೆ ಇದ್ದೆ. ನಾನು ಮುಂಬೈಗೆ ಹೊರಡುವ 2 ದಿನ ಮುಂಚೆ ನಮ್ಮ ವಿಲೇಜಲ್ಲಿ ಒಬ್ಬರ ಮನೆಗೆ ಐ ಥಿಂಕ್ ಅವತ್ತು ಲಾಸ್ಟ್ ಮಂಡೇ ನಾನು ಪ್ರೇಯರಿಗೆ ಅಟೆಂಡ್ ಆಗಿಲ್ಲ ಅವತ್ತು. ಕರೆಕ್ಟಾ ಹೊಸನ್ ಸಿಸ್ಟರ್? ನಿಮ್ಗೆ ನೆನಪಿದೆ? ಹೌದು ಬ್ರದರ್. ನಾನು ಅವಾಗ ಒಂದು ವಿಸಿಟಿಗೆ ಹೋಗಿದ್ದೆ, ಒಂದು 3 ಮನೆಗೆ ವಿಸಿಟ್ ಹೋಗಿದ್ದೆ ಪ್ರೇಯರಿಗೆ ಅಂತ. ರೋಗಿಗಳಿಗೆಲ್ಲ ಹೋಗಿ ಸಿಕ್ಕಿ ವಿಸಿಟ್ ಮಾಡಿ ಹೋದಾಗ ಒಂದು ಮನೆಯಲ್ಲಿ ಅಲ್ಲಿ ಒಬ್ರು ಹಳೆ ಕಾಲದವರು, ಒಬ್ರು ಸ್ತ್ರೀ ಇದ್ರು, ಒಬ್ರು ಅಮ್ಮ ಇದ್ರು. ಅವ್ರು ಇದನ್ನು ನೋಡಿದ್ರು ಅವ್ರ ಮನೆಯಲ್ಲಿ ಊಟ ಮಾಡುವಾಗ. ಅವ್ರು ನೋಡಿ ಹೇಳಿದ್ರು, ಒಂದು ಗಾಯದ ಎಣ್ಣೆ ಅಂತ ಬರುತ್ತೆ, ಅದನ್ನ ಜಸ್ಟ್ ಅಪ್ಲೈ ಮಾಡಿ ₹1 ಕಾಯಿನ್ ಅದ್ರ ಮೇಲೆ ಇಟ್ಟು ಸುಮ್ಮನೆ ಹೀಗೆ ಪಟ್ಟಿಯನ್ನು ಸುತ್ಕೊಳ್ಳಿ ಟೈಟ್ ಮಾಡಿ ಅಂತ ಹೇಳಿದ್ರು. ಆ ಎಣ್ಣೆ ನನ್ನ ಮನೇಲಿ ಯಾವಾಗ್ಲೂ ಇರುತ್ತೆ, ಅದು ಮೆಡಿಕಲ್ ಅಲ್ಲಿ ಸಿಗುವಂತ ಕಾಮನ್ ಎಣ್ಣೆ, ಅಂತನಿಲ್ಲ ಅಂತ ಹೇಳ್ತಾರೆ. ಸೊ ಓಕೆ ನೋಡೋಣ, ಟ್ರೈ ಮಾಡೋಣ ಅಂತ ಬಂದು ಮನೆಯಲ್ಲಿ ಅದೇ ರಾತ್ರಿ ಜಸ್ಟ್ ₹1 ಕಾಯಿನ್ ವಿತ್ ದಟ್ ಆಯಿಲ್ ಹಾಕಿ ಹಾಗೆ ಕಟ್ಬಿಟ್ಟು ಜಸ್ಟ್ ಡ್ರಾಪ್ ಮಾಡಿ ಮಲ್ಕೊಂಡೆ. ಬೆಳಿಗ್ಗೆ ತೆಗೆದೆ, ಒಂದು 30% ಕಮ್ಮಿ ಆಯ್ತು. ಸೆಕೆಂಡ್ ಡೇ ಆಲ್ಸೋ ಹಾಗೆ ಮಾಡಿದೆ, 80% ಕಡಿಮೆ ಆಯ್ತು. 3ನೇ ದಿನನೂ ಹಾಗೆ ಮಾಡಿದೆ. 3rd ಡೇಗೆ 100% ಅದು ಹೋಯ್ತು. ಐ ವಾಸ್ ಶಾಕ್ಡ್. ಸಿಂಪಲ್ ಆಗಿ ವಿತೌಟ್ ಎನಿ ಮನಿ, ₹1 ಸಹ ಖರ್ಚಾಗಿಲ್ಲ. ₹1 ಜಸ್ಟ್ ಮೇಲೆ ಇಟ್ಟಿದ್ದಷ್ಟೇ, ಖರ್ಚು ಮಾಡಿಲ್ಲ ಅದನ್ನ. ಸೊ ನಾನು ತುಂಬಾ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಸಹ ಬೆಳಿಗ್ಗೆ ದೇವರಿಗೆ ಸ್ತೋತ್ರ ಆಡ್ತಾ ಇದ್ದೆ, ದೇವನೇ ನಾನು ಮುಂಬೈಗೆ ಹೋಗೋ ಮುಂಚೆ ಏನಾದ್ರು ಆಪರೇಟ್ ಆಗಿದ್ದಿದ್ರೆ ಸೂಟ್ ಕೇಸ್ ಎಲ್ಲ ಎತ್ತಲಿಕ್ಕೆ ಆಗಲ್ಲ, ಟ್ರಾವೆಲ್ ಮಾಡಕ್ ಕಷ್ಟ ಆಗ್ತಿತ್ತು. ಸೊ ಇದಕ್ಕೇನು ವ್ಯವಸ್ಥೆ ಅಂತ ಹೇಳಿದಾಗ, ಪ್ರಾರ್ಥನೆಗೆ ಹೋದ ಮನೆಯಲ್ಲಿ ಒಬ್ರು ಮುಖಾಂತರ ದೇವರು ಒಂದು ಚಿಕ್ಕ ಟೆಕ್ನಿಕ್ ಅನ್ನು ಹೇಳ್ಕೊಟ್ರು, ಹಿಂಗೆ ಮಾಡು ಅಂತ. ಕೆಲವೊಮ್ಮೆ ದೇವರ ವಿಧಗಳು ಬೇರೆ ಬೇರೆ ಇರುತ್ತೆ, ಅದು ನಮಗೆ ಅರ್ಥ ಆಗಲ್ಲ, ಅವ್ರ ಚಿತ್ತದಂತೆ ಆಗುತ್ತೆ. ಸೊ ಅದನ್ನ ನಾನು ಜಸ್ಟ್ ಒಬೇ ಮಾಡಿದೆ. ಅದು ಹಾಗೆ ಆಯ್ತು. 3 days ಅಲ್ಲಿ 100% ಇದೆ. ನಾನು ಇವಾಗ ನೋಡ್ತಾ ಇದ್ದೀನಿ ನನ್ನ ಕೈಯಲ್ಲಿ 100% ಕ್ಲೀನ್ ಔಟ್ ಸಿಸ್ಟ್ ಗಂಟು. ಸಿ, ಇದರ ಅರ್ಥ ಏನು ಗೊತ್ತುಂಟಾ? ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅದನ್ನ ಫಲ ಸಿಗಲ್ಲ, ಟೈಮ್ ತಗೊಳ್ತಾ ಇರುತ್ತೆ. ನಾವು ಏನ್ ಮಾಡ್ತೀವಿ? ಭಯ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಯ್ಯೋ ಏನಾಗತ್ತೆ ಇವಾಗ, ಇಷ್ಟು ಪ್ರೇಯರ್ ಮಾಡ್ತಾ ಇದ್ದೀನಿ, ಕಾರ್ಯ ಆಗ್ತಾ ಇಲ್ಲ. ಆ ಟೈಮಲ್ಲಿ ನಾವು ಭಯ ಪಡಬಾರ್ದು, ಪ್ರೇಯರ್ ಸ್ಟಾಪ್ ಮಾಡಬಾರ್ದು, ನಂಬಿಕೆ ಬಿಟ್ಕೊಳ್ಬಾರ್ದು, ಕಂಟಿನ್ಯೂಯೇಷನ್ ಮಾಡ್ತಾ ಇರಬೇಕು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಬೀಜ ಬಿತ್ತಿದ ಕೂಡಲೇ ಮಾರನೇ ದಿನನೇ ಮರ ದೊಡ್ಡದಾಗಿ ಫಲ ಸಿಗಲ್ಲ. ಅದಕ್ಕೆ ಟೈಮ್ ಇದೆ. ಎಷ್ಟು ಲೇಟ್ ಆದ ಬೀಜಗಳು ಇರ್ತಾವೋ ಅಷ್ಟು ದೊಡ್ಡ ಮರವಾಗ್ಲಿಕ್ಕೆ ಸಾಧ್ಯ ಇರುತ್ತೆ ಅದು. ಹೌದಾ? ಟೊಮ್ಯಾಟೋಸ್ ಎಲ್ಲ ಹಾಕಿದ್ರೆ ಬೇಗ ಸ್ವಲ್ಪ ದಿನಗಳಲ್ಲಿ ಅಥವಾ ವಾರಗಳಲ್ಲಿ ಒಂದು ಗಿಡವಾಗಿ ಟೊಮೆಟೊಗಳು ಬರುತ್ತೆ, ಒಂದು ಸ್ವಲ್ಪ ಟೊಮೆಟೊಸ್ ಕೊಡುತ್ತೆ, ಗಿಡವು ಸಹ ಆಮೇಲೆ ಅದು ಹಾಳಾಗಿ ಅಷ್ಟೇ ಅದ್ರ ಫಲ. ಹೌದಲ್ವಾ? ಆದ್ರೆ ತೆಂಗಿನ ಮರ ಒಮ್ಮೆ ಹಾಕ್ಲಿಕ್ಕೆ ಟೈಮ್ ತಗೊಳುತ್ತೆ, ಎಷ್ಟೋ 3-4 ವರ್ಷ ತಗೊಳುತ್ತೆ ಫಲ ಬರ್ಲಿಕ್ಕೆ. ಅಷ್ಟು ತನಕ ಕಾಯ್ಬೇಕು, ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ನೋಡ್ಕೊಳ್ಬೇಕು, ಅದು ಹಾಳಾಗದಂತೆ, ಹುಳ ತಾಗದಂತೆ ಅಥವಾ ದನಗಳು ಬಂದು ಅದನ್ನು ತಿನ್ನದಂತೆ ಅದನ್ನು ಕಾಪಾಡ್ಬೇಕು. ಅದೇ 4 ವರ್ಷದ ಆದ್ಮೇಲೆ ಫಲ ಆಮೇಲೆ ನಿರಂತರವಾಗಿ 30-40 ವರ್ಷಗಳವರೆಗೆ ಕೊಡ್ತಾನೇ ಇರುತ್ತೆ. ರೈಟ್? ಸೊ ನಾನು ಹೇಳಲಿಕ್ಕೆ ಇಷ್ಟಪಡೋದು, ವೇಟ್ ಫಾರ್ ದ ಲಾರ್ಡ್ಸ್ ರೈಟ್ ಟೈಮಿಂಗ್. ಯಾವುದಕ್ಕೂ ನಾವು ಪ್ಯಾನಿಕ್ ಆಗಿ ಇಮಿಡಿಯೇಟ್ ಆಗಿ ಯಾವುದಕ್ಕೂ ಡಿಸಿಷನ್ ಮಾಡಬಾರ್ದು. ದೇವರು ತಕ್ಕ ಸಮಯ ಬರುವಾಗ ನಾವು ಮಾಡಿದಂಥ ಪ್ರಾರ್ಥನೆ ಎಂಬುದು ದೇವರ ಸನ್ನಿಧಿಯಲ್ಲಿ ಹೋಗಿ ಅಲ್ಲಿ ಶೇಖರಣೆ ಆಗಿರುತ್ತೆ. ಬರೆದಿದೆ ಪ್ರಕಟಣೆ ಪುಸ್ತಕದಲ್ಲಿ, ಒಂದು ಪಾತ್ರೆಯಲ್ಲಿ ಶೇಖರಣೆ ಆಗಿರುತ್ತೆ. ಸಮಯ ಪೂರ್ಣವಾದಾಗ ಅದಕ್ಕೆ ಉತ್ತರವನ್ನು ದೇವರು ತಮ್ಮ ಸ್ವರ್ಗದೂತರ ಕೈಯಲ್ಲಿ ಕಳಿಸಿಕೊಡ್ತಾರೆ. ನಮ್ಮ ಜೀವನದಲ್ಲಿ ಅದು ಪ್ರಕಟವಾಗುತ್ತೆ. ಅವತ್ತು ಆ ದಿನದಲ್ಲಿ ನಾವೆಲ್ಲರೂ ಸಂತೋಷ ಪಡ್ತೀವಿ. ಸೊ ಅದಕ್ಕೆ ವಾಕ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾನೇ ಇರಿ. ನೀವು ಉತ್ತರ ಕೊಡೋ ಕೆಲಸ ಅವ್ರದ್ದು, ಬೇಸರಗೊಳ್ಳದೆ ಪ್ರೇಯರ್ ಮಾಡೋ ಕೆಲಸ ನಮ್ದು. ಸಿಂಪಲ್ ಆಗಿ ಎವ್ರಿ ಡೇ ನಮ್ಮ ರಿಕ್ವೆಸ್ಟ್ ಅನ್ನ ಕರ್ತನ ಮುಂದೆ ಇಡಬೇಕು. ಕರ್ತನೆ, ಪುನಃ ನಿನ್ನ ಸನ್ನಿಧಿಯಲ್ಲಿ ಬರ್ತೇನೆ,
ಕೆಲವೊಂದು ಪ್ರಾರ್ಥನೆಗಳು ಇಮ್ಮಿಡಿಯೇಟ್ ಆಗಿ ಉತ್ತರ ಸಿಗತ್ತೆ, ಒಂದೇ ದಿನದಲ್ಲಿ 2 ದಿನದಲ್ಲಿ ಸಿಗುತ್ತೆ. ಕೆಲವೊಂದು ಪ್ರಾರ್ಥನೆಗಳಿಗೆ ಸಮಯವನ್ನು ದೇವರು ತೆಗೆದುಕೊಳ್ತಾರೆ. ಅವೆಲ್ಲ ಆತನಿಗೆ ಗೊತ್ತಿದೆ ಯಾಕೆ ಏನು ಅಂತ, ಅದನ್ನೆಲ್ಲ ನಾವು ಕೇಳಬಾರ್ದು. ಬಟ್ ಆದ್ರೆ ಆತ ನೀತಿವಂತನು, ಸತ್ಯವಂತನು, ಒಳ್ಳೆಯವನು ಆಗಿರುವುದರಿಂದ ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಕಾರ್ಯ ನಮ್ಮ ಜೀವಿತದಲ್ಲಿ ನಡಿಬೇಕಂತ ನಮಗಿಂತನೂ ಒಳಿತಾಗಿ ಆತನಿಗೆ ತಿಳಿದಿದೆ. ನಮಗಿಂತ ಒಳಿತಾಗಿ ಚೆನ್ನಾಗಿ ಆತನಿಗೆ ತಿಳಿದಿರುವುದರಿಂದ ಆತನೇ ತಕ್ಕ ಸಮಯಕ್ಕೆ ಅದಕ್ಕೆ ಉತ್ತರ ಕೊಡ್ತಾರೆ. ಆ ಸಮಯದಲ್ಲಿ ನಾವು ಹೇಳ್ತೀವಿ, ಖಂಡಿತವಾಗಿ ಈಗ ಆಗಿದ್ದು ಸಂತೋಷ ದೇವರೇ, ಮೊದಲೇ ಆಗಿದ್ದಿದ್ರೆ ಏನೋ ಹೆಚ್ಚು ಕಡಿಮೆ ಆಗ್ತಿತ್ತು ಅನ್ನೋದು ನಮಗೆ ತಿಳಿಸ್ಕೊಡ್ತಾರೆ ಅವಾಗ. ಸೊ ವೇಟ್ ಫಾರ್ ದ ರೈಟ್ ಟೈಮಿಂಗ್ ಅಂಡ್ ದ ರೈಟ್ ಮೂಮೆಂಟ್. ಒನ್ ಥಿಂಗ್ ಇಸ್ ಶ್ಯೂರ್, ಒಂದು ಮಾತ್ರ ಸತ್ಯ, he will never leave us, not forsake us. ಅಂದ್ರೆ ನಮ್ಮನ್ನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ ಎಂದು ಅವರು ವಾಗ್ದಾನ ಮಾಡಿದ್ದಾರೆ. ಆಮೇನ್. ಥ್ಯಾಂಕ್ ಯು ಲಾರ್ಡ್. ಸಮಯ ಹೋಗ್ತಾ ಇದೆ, ಆದ್ರೂ ಸಹ ದೇವರಿಗೆ ಸ್ತೋತ್ರ. ರೋಮನ್ಸ್ 1:5. ರೋಮನ್ಸ್ 1:5. ಒಂದರಲ್ಲೇ 5. ಕ್ವಿಕ್. Through him we receive grace and apostleship to call all the Gentiles to the obedience that comes from faith for his name's sake. ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲಾ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೊಸ್ತಲತನವನ್ನು ಹೊಂದಿದೆವು. ಆಮೇನ್. ಏನ್ ಬರ್ತಿದೆ ನೋಡಿ, ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ. ನಂಬುದಂದ್ರೆ ಏನು? ವಿಧೇಯ ಆಗುದು, ಒಬೆ ಆಗುದು ದೇವರಿಗೆ. ಹೌದಾ? ಸೊ ಈ ಅಪೊಸ್ತಲರನ್ನು, ಪ್ರವಾದಿಗಳನ್ನು, ಶಿಷ್ಯರನ್ನು, ಪಾಸ್ಟರ್ಗಳನ್ನು, ದೇವರ ಸೇವಕರನ್ನು ಯಾಕೆ ದೇವರು ಎಬ್ಬಿಸಿ ನಿಲ್ಲಿಸಿದ್ದಾರೆ? ಅನ್ಯ ಜನಗಳನ್ನೆಲ್ಲ ಆತನ ವಾಕ್ಯವನ್ನು ತಿಳಿಸಿಕೊಟ್ಟು ಅವರಿಗೆ ಕರ್ತನಾದ ಯೇಸುವಿಗೆ ಅವರೆಲ್ಲರೂ ಏನಾಗ್ಬೇಕು? ಆಜ್ಞೆಗೆ ಒಳಗಾಗ್ಬೇಕು, ಆತನಿಗೆ ಒಬೆ ಆಗ್ಬೇಕು, ಆತನನ್ನು ಪಾಲಿಸುವವರಾಗ್ಬೇಕು. ಈ ರೀತಿಯ ಕೆಲಸವನ್ನು ಅಪೊಸ್ತಲರಿಗೆ ಕೊಟ್ಟಿದ್ರು. ಹೌದಾ? ಸೊ ಇಲ್ಲಿ ದೇವರ ಉದ್ದೇಶ ತಿಳಿದು ಬರ್ತದೆ. ಅಂದ್ರೆ ದೇವರಿಗೆ ಏನು ಆಶೀರ್ವಾದ ಕೊಡ್ಬೇಕೆಂಬುದು ದೊಡ್ಡ ವಿಷಯವಲ್ಲ. ಅವರಿಗೆ ವಿಷಯ ಇದೆ, ಎಲ್ಲಾ ಜಾತಿಗಳು ನನ್ನನ್ನು ನಂಬಬೇಕು, ನನಗೆ ಒಬೆ ಆಗ್ಬೇಕು, ನನ್ನನ್ನು ಪಾಲಿಸ್ಬೇಕು, ನಾನು ಬಿಟ್ರೆ ಬೇರೆ ಯಾರು ದೇವರಿಲ್ಲ ಅಂತ ಅವರ ಹೃದಯದಲ್ಲಿ ನಂಬಿಕೆ ಹುಟ್ಟಬೇಕು. ಈ ಸತ್ಯ ಅವರಿಗೆ ತಿಳಿಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ಇಟ್ಸ್ ವೆರಿ ಸಿಂಪಲ್. ಆದ್ರೆ ಅದೇ ಕಷ್ಟವಾಗಿದೆ. ಕೆಲವೊಮ್ಮೆ ಸಿಂಪಲ್ ಆಗಿರೋ ಸಂಗತಿಗಳೇ ಕಷ್ಟವಾಗಿರುತ್ತೆ. ಆದ್ರೆ ಮನುಷ್ಯನ ಕಷ್ಟವಾಗಿರೋ ಸಂಗತಿಗಳನ್ನು ಮಾಡ್ಲಿಕ್ಕೆ ತುಂಬಾ ಖುಷಿ ಪಡ್ತಾನೆ. ಹೌದಾ? ಒಂದು ಹೋಮ ಕಾರ್ಯ ಬಂದ್ರೆ ಆ ಜಾತಿಗಳು ಏನ್ ಮಾಡ್ತಾರೆ? ತುಂಬಾ ಹಣಗಳೆಲ್ಲ ಒಟ್ಟು ಮಾಡಿ ಹೋಮ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಊಟ ಹಾಕ್ತಾರೆ, 1000 ಜನನ್ನು ಕಳಿಸಿ ಎಷ್ಟು ಕೆಲಸ ಮಾಡ್ತಾರೆ. ಅದೇ ಯೇಸುವನ್ನು ನಂಬು ಅಂತ ಹೇಳಿದ್ರೆ ಮಾಡಲ್ಲ. ಸಿಂಪಲ್ ಅನ್ಸುತ್ತಲ್ವಾ? ಅದು ಹಾಗೇನೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಸಿಂಪಲ್ ಆಗಿರುವುದೇ ಸೋ ಪವರ್ಫುಲ್. ಬಿಕಾಸ್ ಹಾರ್ಡ್ ಆಗಿರುವ ಸಂಗತಿಗಳನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ ಫಿನಿಶ್ ಮಾಡಿದ್ರು. ಇಲ್ಲದೆ ಇದ್ರೆ ನಮಗೆ ಅದು ಕಷ್ಟವಾಗಿತ್ತು. ಇವತ್ತು ಸಹ ಮೋಶೆಯ ಧರ್ಮಶಾಸ್ತ್ರವನ್ನು ಪಾಲಿಸುವುದು ತುಂಬಾ ಕಷ್ಟವಾಗಿತ್ತು. ಆದ್ರೆ ಎಲ್ಲವನ್ನು ಫಿನಿಶ್ ಮಾಡಿ ಸಿಂಪಲ್ ಆಗಿ ಯೇಸು ಭೂಮಿಗೆ ಬಂದು ನನ್ನ ನಾಮದ ಮೇಲೆ ನಂಬಿಕೆ ಇಡಿ, ನನಗೆ ನಂಬಿಗಸ್ತರಾಗಿರಿ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀರಿ ಅಂತ ಹೇಳ್ಕೊಟ್ರು. ಅದನ್ನೇ ನಮ್ಮ ಹತ್ರ ಮಾಡಕ್ ಆಗ್ತಾ ಇಲ್ಲ, ಕಷ್ಟಪಡ್ತಾ ಇದೀವಿ. ಇಫ್ ವಿ ಡೂ ಇಟ್, ಇಫ್ ವಿ ಒಬೇ ಇಟ್, ಇಟ್ಸ್ ಸೋ ಸಿಂಪಲ್ ಬಟ್ ಇಟ್ಸ್ ಸೋ ಪವರ್ಫುಲ್. ಎಷ್ಟು ಇದು ಸಿಂಪಲ್ ಆಗಿದೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅದು ಪವರ್ಫುಲ್ ಆಗಿದೆ. ಆಮೇನ್. ಅದಕ್ಕೆ ನಾವು ಕಾಂಪ್ಲಿಕೇಶನ್ ಮಾಡಬಾರ್ದು. ದೇವರ ರಾಜ್ಯ ತುಂಬಾ ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ ದೇವರು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನ್ನ ನೊಗವು ಹಗುರವಾದದ್ದು, ಭಾರವಾದದ್ದಲ್ಲ, ಇದು ಭಾರವಲ್ಲ ಅಂತ. ಅವಾಗೊಂದು ವಾಕ್ಯ ಓದಿದ್ವಲ್ಲ ನಾವು, ಲೂಕ 6:47-48 ಅಲ್ಲೂ ಸಹ ಅದೇ ಬರ್ದಿದೆ.
ಇದು ಭಾರವಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬೆ ಮಾಡೋದು ಭಾರನಾ? ನಮ್ಮ ಅಕ್ಕಪಕ್ಕದವ್ರನ್ನ ಪ್ರೀತಿಸಿ ಅಂತ ಹೇಳಿದ್ದು ಭಾರನಾ? ಸಿಂಪಲ್ ಅಂಡ್ ಈಸಿ, ಬಟ್ ಅದನ್ನೇ ಮಾಡಕ್ ಆಗಲ್ಲ. ಅದೇ 1 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಅನಾಥರಿಗೆ ಊಟ ಹಾಕಿ ಅಂದ್ರೆ ಅದನ್ನ ಬೇಕಾದ್ರೆ ಮಾಡ್ತಾರೆ. ಪಕ್ಕದ ಮನೆಯವ್ರನ್ನ ಕ್ಷಮಿಸಿ ಅವ್ರನ್ನ ಪ್ರೀತಿಸಿ ಅಂದ್ರೆ ಅದನ್ನ ಮಾಡಕ್ ಆಗಲ್ಲ. ಸಿಂಪಲ್ ಥಿಂಗ್ ಹಾರ್ಡ್ ಆಗಿ ಕಾಣಿಸ್ತಾ ಇದೆ ಜನರಿಗೆ, ಯಾಕಂದ್ರೆ ಕುರುಡ ಮಾಡಿಬಿಟ್ಟಿದ್ದಾನೆ ಸೈತಾನನ. ಯು ಅಂಡರ್ಸ್ಟ್ಯಾಂಡ್? ವೆನ್ ವಿ ಡೂ ದಿಸ್, ಈ ಸತ್ಯವನ್ನು ನಾವು ತಿಳಿಯುವಾಗ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡ್ತೇವೆ. ಆಮೆನ್. ಪ್ರಕಟಣೆ 4:12 ನಾನು ನಿಲ್ಲಿಸ್ತೀನಿ ಒಂದು 5 ಮಿನಿಟ್ ಅಲ್ಲಿ. ಓಕೆ, ಎಷ್ಟು ಟೈಮ್ ಆಗಿದೆ. ರೀಡ್ ರೆವಲ್ಯೂಷನ್ 14:12. ಸಾರಿ 14 ಅಲ್ಲ, 4:12. 4ರಲ್ಲಿ 12. 4ರಲ್ಲಿ 12 ಇಲ್ಲ ಬ್ರದರ್. 4ರಲ್ಲಿ 12 ಇಲ್ವಾ? 4ರಲ್ಲಿ 12 ಇಲ್ವಾ? ಇಲ್ಲ, 11ವರೆಗೆ ಮಾತ್ರ ಇದೆ. ಒಂದು ನಿಮಿಷ. ಓಕೆ, 3:14. ಓಕೆ, somehow ಅದು ವಾಕ್ಯ ಅಲ್ಲಿ ಇಲ್ಲಿ ಇದು ಹೆಚ್ಚು ಕಡಿಮೆ ಆಗಿದೆ, ನನಗೂ ಸಹ ನೆನಪಿಲ್ಲ. ಓಕೆ, ಆ ವಾಕ್ಯ ಇರಲಿ. ಅಲ್ಲಿ ಸಹ ಒಂದು ಸಭೆಗೆ ಹೇಳ್ತಾ ಇದ್ದಾರೆ ಕರ್ತನು, ನೀನು ನನಗೋಸ್ಕರ ಒಬಿಡಿಯಂಟ್ ಆಗಿದ್ದೀಯಾ ಅಂತ ಒಂದು ಸಭೆಗೆ ಬರೀತಾರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅದು 14 ಸಾರಿ ಬ್ರದರ್ 14:12 ಅಲ್ವಾ? ಇಲ್ಲ, 14:12 ನೋಡಿ. 14:12 ಹೌದಾ ಅಂತ. ಇದರಲ್ಲಿ ದೇವರ ಆಜ್ಞೆಗಳನ್ನು ಹಾ ಯೇಸುವಿನ ಮೇಲಿನ ನಂಬಿಕೆಯನ್ನು ಹಾ ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ. ವಾವ್, ಅದೇ ನಾನು ಕರೆಕ್ಟ್ ಆಗಿ ಹೇಳಿದೆ, ನನಗೆ ಕನ್ಫ್ಯೂಸ್ ಹಾ. ಆಯ್ತು. ಸರಿ, ಇನ್ನೊಮ್ಮೆ ಓದಿ. ಇದರಲ್ಲಿ ದೇವರ ಆಜ್ಞೆಗಳನ್ನು ಹ್ಮ್ ಯೇಸುವಿನ ಮೇಲಿನ ನಂಬಿಕೆಯನ್ನು ಹ್ಮ್ ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ಹ್ಮ್ ತೋರಿ ಬರುತ್ತದೆ. ನೋಡಿ, ಇದು ಕೊನೆಯ ಪುಸ್ತಕ. ಇದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾವೆಷ್ಟು ಸಹಿಸಿದ್ದೇವೆ, ಆಜ್ಞೆಗಳನ್ನು ಕೊನೆ ಉಸಿರಿರುವವರೆಗೂ ಕಾಪಾಡಿದ್ದೇವೆ. ಇದರಲ್ಲಿ ನಿಜವಾದ ಯೇಸುವಿನ ಮೇಲನೆ ಇರುವಂತ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಸಹ ಒಬಿಡಿಯನ್ಸ್ ಬಗ್ಗೆ ಕೊನೆಗೆ ಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಫೈನಲ್ ಅಲ್ಟಿಮೇಟ್ಲಿ ಕರ್ತನಿಗೆ ಬೇಕಾಗಿರೋದೇನು? ಒಬಿಡಿಯನ್ಸ್. ಸೊ ಪವರ್ಫುಲ್ ಇದು. ನಾವು ಆಮೇಲೆ ಜಾಸ್ತಿ ಫೈಟ್ ಮಾಡ್ಬೇಕಂತ ಇಲ್ಲ ದೇವರ ಹತ್ರ, ಕರ್ತನೇ ನನಗೆ ಈ ಸಹಾಯ ಮಾಡುವಂತ. ಅವರೇ ಸ್ವತಃ ನಾವು ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ನಮಗೋಸ್ಕರ ಮಾಡ್ತಾರೆ. ಮಾಡಿದ್ದಾರೆ ಎಲ್ಲವನ್ನು, ಶಿಲುಬೆ ಮೇಲೆ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ನಮ್ಮ ಜೀವನದಲ್ಲಿ ಪ್ರಕಟವಾಗಬೇಕಾದ್ರೆ ನಾವು ಆತನಿಗೆ ಒಬಿಡಿಯಂಟ್ ಆಗಿ ಆತನನ್ನು ಪ್ರೀತಿಸ್ತಾ ಇರ್ಬೇಕು. ಎಷ್ಟು ನಾವು ಪ್ರೀತಿಸ್ತೇವೆ ಅವರನ್ನ. ಪ್ರೀತಿಸೋದಂದ್ರೆ ಏನು? ವಾಕ್ಯಗಳನ್ನು ಪಾಲಿಸುವುದು. ಪ್ರೀತಿಗೆ ಬೇರೆ ಒಂದು ಅರ್ಥ ಇಲ್ಲ ಇಲ್ಲಿ, ಅವರೇ ಹೇಳ್ಕೊಟ್ಟಿದ್ದಾರೆ. ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀರಾ? ಬಾಯಲ್ಲಿ ಹೇಳುವುದ್ರಿಂದ ಪ್ರೀತಿ ವ್ಯಕ್ತವಾಗಲ್ಲ, ಬಾಯಿಂದ ಹೇಳುವುದ್ರಿಂದ ಪ್ರೀತಿ ವ್ಯಕ್ತವಾಗಲ್ಲ, ಕಾರ್ಯದಿಂದ ಮಾಡಿ ತೋರಿಸುವಾಗ ನಿಜವಾದ ಪ್ರೀತಿ ವ್ಯಕ್ತ ಆಗ್ತದೆ ಅಂತ ಯೇಸ್ವಾಮಿ ಹೇಳಿದ್ದಾರೆ. ಸೊ ಆ ಸಮಯದಲ್ಲಿ ಆತನನ್ನು ನಾವು ನಿಜವಾಗಿ ಪ್ರೀತಿಸ್ತೇವೆ ಅಂತ ಅರ್ಥ. ಯಾವಾಗ? ವಾಕ್ಯವನ್ನು ಪಾಲಿಸುವಾಗ. ಸೊ ಈ ರೀತಿಯಾಗಿ ನಾವು ಪ್ರೀತಿಸ್ತಾ ಇರುವಾಗ ತನ್ನನ್ನು ಪ್ರೀತಿಸುವವರಿಗೋಸ್ಕರ ಎಲ್ಲವನ್ನು ಒಳ್ಳೆಯದನ್ನಾಗಿ ಮಾಡಿಯೇ ಮಾಡ್ತಾರೆ ದೇವರು ಅಂತ ವಾಕ್ಯದಲ್ಲಿ ತಿಳಿಸಿದ್ದಾರೆ ನಮಗೆ. ಆಮೇಲೆ ಸೊ ಕೊನೆಯದಾಗಿ ಒಂದು ವಾಕ್ಯ ಓದಿ ನಾನು ನಿಲ್ಲಿಸ್ತೀನಿ. ಮನುಷ್ಯರೆಲ್ಲರ ವಾಕ್ಯ ಓದಿ. ಎಕ್ಲೆಸಿಯಾಸ್ಟಿಕ್ 12:13. ಎಕ್ಲೆಸಿಯಾಸ್ಟಿಕ್ ಮೀನ್ಸ್ ಪ್ರಸಂಗಿ 12:13. ಪ್ರಸಂಗಿ 12:13. Hallelujah.
ಪ್ರಸಂಗಿ 12:13. ವಿಷಯವು ತೀರಿತು, ಹಾ. ಎಲ್ಲವೂ ಕೇಳಿ ಮುಗಿಯಿತು. ಹ್ಮ್. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಆಮೆನ್. See, this is the ultimate purpose of the all generation. ಮೊದಲು ಇಂಗ್ಲಿಷ್ ಅಲ್ಲಿ ಸಿಕ್ಕಿದ್ರೆ ಓದಿ. The end of the matter, Hmm. all has been heard. Fear God and keep his commandments, for this is the whole duty of man. See, Amen. this is the final matter, ultimate matter. ಕೊನೆಯ ಸಂಗತಿ ಇಡೀ ಮನುಷ್ಯ ಜಾತಿಗೆ ಇದಾಗಿದೆ. ಆತನ ಆಜ್ಞೆಗಳನ್ನು ಕೇಳಿ ಅದನ್ನು ಕೈಗೊಂಡು ನಡೆಯುವುದೇ ಇಡೀ ಮನುಷ್ಯ ಕುಲಕ್ಕೆ ಇರುವಂತ ಫೈನಲ್ ಆದಂತ ಮ್ಯಾಟರ್ ಆಗಿದೆ. ಇದು ಕೊನೆಯ ವಿಷಯವಾಗಿದೆ. ಇದನ್ನು ಮಾಡಿದ್ರೆ ಎಲ್ಲವೂ ಪೂರ್ಣವಾಗುತ್ತೆ. ಇಸ್ ಇಟ್ ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ ಇದು? ಹೌದು ಬ್ರದರ್. ಹೌದು. ಇದನ್ನೇ ಮಾಡಕ್ಕೆ ಸೈತಾನನು ನಮ್ಮನ್ನು ಬಿಡುವುದಿಲ್ಲ ಎನ್ನುವುದು ಇನ್ನೊಂದು ಸತ್ಯ ತಿಳ್ಕೊಳ್ಳಿ. ಎಲ್ಲವನ್ನು ಮಾಡ್ಲಿಕ್ಕೆ ಬಿಡ್ತಾನೆ, ನಂಬಲಿಕ್ಕೂ ಬಿಡ್ತಾನೆ. ಕೆಲವೊಮ್ಮೆ ಸುಳ್ಳನ್ನೆಲ್ಲ ನಂಬಿಸ್ತಾನೆ, ಆದ್ರೆ ಆಜ್ಞೆಯನ್ನು ಪಾಲಿಸ್ಲಿಕ್ಕೆ ಮಾತ್ರ ಬಿಡಲ್ಲ. ಸಂತೋಷವಾಗಿ ಇರ್ಲಿಕ್ಕೆ ಬಿಡ್ತಾನೆ, ಆಶೀರ್ವಾದವೂ ಸಹ ಸಿಗತ್ತೆ. ಆದ್ರೆ ಏಸು ಹೇಳಿದ ಕೆಲವೊಂದು ವಾಕ್ಯಗಳನ್ನು ಅದರಂತೆ ಕೈಗೊಂಡು ನಡಿಲಿಕ್ಕೆ ಮಾತ್ರ ಬಿಡೋದಿಲ್ಲ. ಕ್ಷಮೆಯ ವಿಷಯವಾಗಿ ಎಷ್ಟೊಂದು ದೊಡ್ಡ ವಿಷಯ ಗೊತ್ತುಂಟ, ಕ್ಷಮೆ ಕೊಡುವುದು. ಅದನ್ನ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅದ್ರ ಆಶೀರ್ವಾದ ಸಿಗತ್ತೆ, ಅದ್ರ ಪಕ್ಕದವನನ್ನು ಕ್ಷಮಿಸು ಅಂದ್ರೆ ಆಗಲ್ಲ. ಇಟ್ಸ್ ವೆರಿ ಡೇಂಜರಸ್. ಪರಲೋಕಕ್ಕೆ ಎಂಟ್ರಿನೇ ಇಲ್ಲ. ಆಮೇಲೆ ಆಶೀರ್ವಾದ ಇದ್ದು ಸಹ ಏನ್ ಪ್ರಯೋಜನ ಹೇಳಿ? ನರಕಕ್ಕೆ ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ಮೊದಲನೇದಾಗಿ ದೇವ್ರು ಕಲಿಸಿದ್ದಾರೆ, ಹೇಗೆ ನೀನು ದೇವ್ರನ್ನ ಪ್ರೀತಿಸ್ತೀಯೋ ಅಷ್ಟೇ ನೀನು ಪರರನ್ನು ಪ್ರೀತಿಸ್ಬೇಕು. ನಿನ್ನಂತೆಯೇ ಪರರನ್ನು ಪ್ರೀತಿಸು. ಸೊ ಎಲ್ರನ್ನು ಪ್ರೀತಿಸ್ಬೇಕು. ಅದು ಒಬಿಡಿಯಂಟ್, ಅದು ಪಾಲಿಸುವುದಾಗಿದೆ. ಈ ರೀತಿಯಾಗಿ ನೀವೇ ರಿಸರ್ಚ್ ಮಾಡಿ ಇದನ್ನು ಇಟ್ಕೊಂಡು ಇವತ್ತಿನಿಂದ ಓದುವಂತ ವಾಕ್ಯಗಳಲ್ಲಿ ಆಜ್ಞೆ ಇರುವುದಾದ್ರೆ ಅದನ್ನೆಲ್ಲ ಪಾಲಿಸ್ಲಿಕ್ಕೋಸ್ಕರ ಒಂದು ಲೀಸ್ಟ್ ಮಾಡ್ತಾ ಹೋಗಿ. ಈವನ್ ಇಂಟರ್ನೆಟ್ ಅಲ್ಲಿ ಸಹ ಹುಡುಕ್ಬೋದು. ದ ಕಮಾಂಡ್ಮೆಂಟ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಸಿಗುವಂಥದ್ದನ್ನೆಲ್ಲ ಏನ್ ಮಾಡ್ಬೇಕು? ಅದನ್ನ ಬರ್ಕೊಂಡು ಅದನ್ನ ಓದ್ತಾ ನೆನಪಲ್ಲಿ ಇಟ್ಕೊಳ್ಳುವಾಗ ನಮಗೆ ಈಸಿ ಆಗುತ್ತೆ ಪಾಲನೆ ಮಾಡ್ಲಿಕ್ಕೆ. ಯಾಕೆಂದ್ರೆ ಬೈಬಲ್ ಅಲ್ಲಿ ಅಲ್ಲಿ ಇಲ್ಲಿ ಸಹ ಬರ್ದಿಟ್ಟಿದಾರಲ್ಲ, ಅದನ್ನ ಒಂದು ಕಡೆ ಲಿಸ್ಟ್ ಮಾಡೋ ಕೆಲಸ ನಮಗೆ ಕೊಟ್ಟಿದ್ದಾರೆ. ಅದ್ರ ಜವಾಬ್ದಾರಿ ನಮ್ದು. ಅದು ಹುಡುಕಿರಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಕೆಲಸ ಅದು ನಮ್ದು. ಹುಡುಕಿ ನೋಟ್ಸ್ ಮಾಡ್ಬೇಕು ನಾವು. ಅರ್ಥ ಆಗ್ತಾ ಇದೆಯಲ್ಲ? ಬೇಕರಿಯಲ್ಲಿ ರೆಡಿಮೇಡ್ ಆಗಿ ಕೇಕ್ ಸಿಗತ್ತೆ. ಅದು ಕಿಚನ್ ಅಲ್ಲಿ ಹೋಗಿ ಯಾವ ರೀತಿ ಕಷ್ಟಪಟ್ಟು ಅದನ್ನ ಮಾಡೋದು, ಆ ಕಷ್ಟ ಯಾರಿಗೂ ತಿಳಿಯಲ್ಲ. ಯಾಕಂದ್ರೆ ಹಣ ಇದೆ ಕೈಯಲ್ಲಿ, ಕೊಟ್ಟಿದಾಗ ಈಸಿಯಾಗಿ ಸಿಕ್ಬಿಡತ್ತೆ. ಅದೇ ನಾವೇ ಮನೇಲಿ ಮಾಡಕ್ ಟ್ರೈ ಮಾಡೋಕೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಒಂದು ಕೇಕ್ ಎಲ್ಲ. ಸೊ ಅದೇ ತರನೇ ನಾವೇ ಕಷ್ಟಪಟ್ಟು ಅದನ್ನ ಹುಡುಕುವ ಕೆಲಸ ನಮಗ್ ಕೊಟ್ಟಿದ್ದಾರೆ. ಪ್ರೀಚರ್ ಎಷ್ಟಿದ್ರು ಒಂದು ತಾತ್ಕಾಲಿಕವಾಗಿ ಸಹಾಯ ಮಾಡ್ಲಿಕ್ಕೆ ದೇವರ ಸೇವಕರನ್ನ ಇಟ್ಟಿರೋದು. ಖಂಡಿತ ಅವ್ರು ಕೊನೆಯವರೆಗೂ ಅವ್ರ ಸೇವೆ ಅದೇ ಆಗಿದೆ. ಆದ್ರೆ ನಮ್ಮದೇ ಆದಂತ ಸ್ವಂತ ವೈಯಕ್ತಿಕವಾದ ಜೀವಿತದಲ್ಲಿ ದೇವರು ಆಸೆ ಪಡುವುದು, ಈ ನನ್ನ ಮಗ ಈ ನನ್ನ ಮಗಳು ಸಹ ಬೆಳೆದು ದೊಡ್ಡದಾಗ್ಬೇಕು ಅಂತ. ಅರ್ಥ ಆಗ್ತಿದ್ಯಾ? ನನ್ನ ಆಸೆ ನೀವೆಲ್ಲರೂ ಬೆಳೆದು 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 ದೇವರ ವಾಕ್ಯದಲ್ಲಿ ಒಳ್ಳೆ ವಾಕ್ಯ ಕೊಡೋರಾಗ್ಬೇಕು. ನೀವು ಬಲಶಾಲಿಗಳಾಗ್ಬೇಕು, ಧೈರ್ಯಶಾಲಿಗಳಾಗ್ಬೇಕು. ಸೈತಾನನ ಎಲ್ಲ ಕೃತ್ಯಗಳನ್ನು ತುಳಿದು ನಾಶಪಡಿಸ್ಬೇಕು, ಆಶೀರ್ವಾದವನ್ನು ಹೊಂದಬೇಕು. ನೀವು ಅನೇಕರಿಗೆ ಆಶೀರ್ವಾದವನ್ನು ಕೊಡುವವರಾಗಬೇಕು. ಈ ರೀತಿಯಾದ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಇರಲಿ ಎಂದು ನಾನು ಹಾರೈಸ್ತೇನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಸೊ ಸಮಯ ಅದಕ್ಕೋಸ್ಕರ ನಾನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗಲ್ಲ. ಸೊ ನಿಮ್ಗೇನಾದ್ರೂ ಕೇಳಿಕೆ ಇದ್ರೆ ಇದೇ ವಿಷಯವಾಗಿ ಅಥವಾ ಇನ್ನೇನಾದ್ರೂ, ಸೊ ಈ ಸಮಯ ಒಂದು 5 minutes ಇದೆ. ಯು ಕ್ಯಾನ್ ಆಸ್ಕ್ ಮೀ. ಯಾಕೆಂದ್ರೆ ಟುಡೇ ಇಸ್ ಫ್ರೀ ಡೇ, ನೀವು ಡಿಸ್ಕಸ್ ಮಾಡ್ಬೋದು. ಯಾ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಏನಾದ್ರೂ ಇದ್ರೆ ಕೇಳಿ. ಹಾಗಾದ್ರೆ ಎಲ್ಲ ಕ್ಲಿಯರ್ ಆಯ್ತು ಅಂತ ಅರ್ಥ. ಓಕೆ, ಅರ್ಥ ಏನಾಗಿದೆ ಅದನ್ನಾದ್ರೂ ಹೇಳ್ಕೊಳ್ಳಿ. ಯಾರಾದ್ರೂ ನೀವು ಹೇಳಿದ್ರೆ ಅದು ನಿಮ್ಗೆ ಒಂದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ದೇವರ ಮುಂದೆ ಸಾಕ್ಷಿ ಕೊಟ್ಟ ಹಾಗೆ ಆಗುತ್ತೆ. ಟ್ರೈ
ಹೊಸಬ್ರು ಟ್ರೈ ಮಾಡಿ. ಯಾರಿದ್ದಾರೆ ಸಿಸ್ಟರ್ಸ್, ಬ್ರದರ್? ಅರ್ಥ ಆಯ್ತಾ? ರೋಹನ್ ಬ್ರದರ್, ಅರ್ಥ ಆಯ್ತಾ ಬ್ರದರ್? Yes, brother. ಗುಡ್ ಗುಡ್. ಓಕೆ, ಹಾಗಾದ್ರೆ ಯಾರಿಗೂ ಡೌಟ್ಸ್ ಇಲ್ಲ ಇದ್ರೆ ಕೇಳ್ಬೋದು, ಅದರ್ವೈಸ್ ನಾವು ವೈಂಡ್ ಅಪ್ ಮಾಡುವ. ಎಸ್ ಹೇಳಿ. ಕ್ಲೋಸ್ ಮಾಡೋದನ್ನ ಕೇಳಿಕೆ ಓಕೆ, ಹಾಗಾದ್ರೆ ಕ್ಲೋಸಿಂಗ್ ಪ್ರೇಯರ್ ಮಾಡಿ. ಪ್ರಾರ್ಥನೆ ಮಾಡ್ತಿರೋದು ಮಾಡ್ಬೇಕಾ? ಮಾಡಿ, ನೀವು ಯಾರಾದ್ರೂ ಮಾಡಿ. ವಸಂತಕ್ಕ ಮಾಡಿ. ವಸಂತಕ್ಕ. ಸ್ತೋತ್ರಪ್ಪ, ಸ್ತೋತ್ರ ತಂದೆ, ಸ್ತೋತ್ರ ಒಡೆಯನೆ ಅಪ್ಪ. ಇಷ್ಟು ಹೊತ್ತಿನವರೆಗೆ ಸ್ವಾಮಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿದ್ದೀವಿ ತಂದೆಯೇ. ಹೌದು ಅಪ್ಪ, ಇದು ಮೊದಲನೇ ಆಜ್ಞೆ ಅಂತ ಹೇಳಿ ನಾವು ಕಲ್ತ್ಕೊಂಡ್ವಿ ಸ್ವಾಮಿ. ಹೌದು